ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ವೀಕ್ಲಿ ಕರೆಂಟ್ ಅಫೇರ್ಸ್ನ ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ನ ಮಾಡೋಣ, ಸರಿನಾ? ಸೊ ಮೀನ್ಸ್ ಜನವರಿ 1ರಿಂದ ಜನವರಿ 8ರವರೆಗೆ ಆಗಿರ್ತಕ್ಕಂತಹ ಎಲ್ಲ ಪ್ರಚಲಿತ ಘಟನೆಗಳ ಟಾಪ್ 70 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು MCQ ಫಾರ್ಮೆಟಲ್ಲಿ ಡಿಸ್ಕಷನ್ನ ಮಾಡೋಣ, ಸರಿನಾ? ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಅಂತ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಹೊಸ ಸ್ಟೂಡೆಂಟ್ಗೆ ಮತ್ತು ಕೆಲವು ಡೌಟ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ ಮತ್ತೊಂದು ಸರಿ ಕ್ಲಾರಿಫೈ ಕೊಡೋದಾದರೆ ಈ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ಗಳು ನಿಮಗೆ ಯಾವ್ಯಾವ ಎಕ್ಸಾಮ್ಗೆ ಯೂಸ್ ಆಗುತ್ತೆ, ಈ ಒಂದು ಪ್ರಶ್ನೆಗಳು ನಿಮಗೆ ಯಾವ ಎಕ್ಸಾಮಲ್ಲಿ ಬರಬಹುದು ಅಂತ ಕೇಳಿದ್ರೆ SSCಯ ಯಾವುದೇ ಎಕ್ಸಾಮ್ ಬರೆದರೂ ಸಹ ನಿಮಗೆ ಈ ಒಂದು ಕ್ಲಾಸ್ ಏನಿದೆ ಅಲ್ವಾ ಯೂಸ್ಫುಲ್ ಆಗುತ್ತೆ. ಈ ಎಲ್ಲ ಪ್ರಶ್ನೆಗಳು ನಿಮಗೆ ಅಲ್ಲಿ ಸಿಗ್ತವೆ. ಆ್ಯಂಡ್ ನೆಕ್ಸ್ಟ್ ನೀವು RRBಯ ಯಾವುದೇ ಎಕ್ಸಾಮ್ ಬರೀರಿ ನಿಮಗೆ ಅಲ್ಲಿ ಸಹ ಈ ಒಂದು ಕ್ಲಾಸ್ ಏನಿದೆ ಅಲ್ವಾ ಮೋಸ್ಟ್ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ದೆನ್ ದ ಕ್ರೂಷಿಯಲ್ ಕ್ವಶನ್ಗಳು ನಿಮಗೆ ಇಲ್ಲಿಂದ ನಿಮಗೆ ನೋಡೋಕ್ಕೆ ಸಿಗ್ತವೆ. ಆ್ಯಂಡ್ ದೆನ್ ಸರ್ ನಾನು ಸ್ಟೇಟ್ ಗೌರ್ಮೆಂಟ್ಗೆ ಓದ್ತಾ ಇದ್ದೀನಿ, ಇದು ಕ್ಲಾಸ್ ಯೂಸ್ಫುಲ್ ಆಗುತ್ತಾ? ಹೌದು, ಈ ಕ್ಲಾಸ್ ನಿಮಗೆ ಯೂಸ್ಫುಲ್ ಆಗೇ ಆಗುತ್ತೆ. ಓಕೆ, ಯಾಕೆ ಅಂತಂದರೆ ಸೊ ಈ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಒಂದು ನ್ಯಾಷನಲ್ ಕರೆಂಟ್ ಅಫೇರ್ಸ್ಗಳು ಒಳಗೊಂಡಿದ್ದಾವೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಒಳಗೊಂಡಿದ್ದಾವೆ, ಆ್ಯಂಡ್ ದೆನ್ ಸ್ಕೀಮ್ಸ್ ರಿಲೇಟೆಡ್ ಒಳಗೊಂಡಿದ್ದಾವೆ. ಸೊ ಒಟ್ಟಿನಲ್ಲಿ ನಿಮಗೆ ಈ ಸೆಂಟ್ರಲಲ್ಲಿ ಮತ್ತು ಈ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರ್ತಕ್ಕಂಥ ಎಲ್ಲ ಕರೆಂಟ್ ಅಫೇರ್ಸ್ಗಳು ಒಳಗೊಂಡಿದ್ದಾವೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ಕೇಳಬಹುದಾದ ಕೆಲವೊಂದು ಸ್ಟೇಟಿನ ಕರೆಂಟ್ ಅಫೇರ್ಸ್ ಸಹ ಇದರಲ್ಲಿ ಒಳಗೊಂಡಿದ್ದಾವೆ, ಸರಿನಾ? ಸೊ ಆದ ಕಾರಣದಿಂದ ಈ ಒಂದು ಕ್ಲಾಸ್ ಏನಿದೆಯಲ್ವಾ ಎಲ್ಲರಿಗೂ ಸಹ ಉಪಯೋಗ ಹಾಗೆ ಆಗುತ್ತೆ. ಆ್ಯಂಡ್ ದೆನ್ ಇನ್ನೊಂದು ನಿಮಗೆ ಹೇಳೋದೇನು ಅಂತಂದರೆ, ಓಕೆ ಇದು ವೀಕ್ಲಿ ಕರೆಂಟ್ ಅಫೇರ್ಸ್ ಆಯಿತು. ವೀಕ್ಲಿ ಕರೆಂಟ್ ಅಫೇರ್ಸಲ್ಲಿ ನಾವು ಎಷ್ಟು ಹೇಳ್ತಾ ಇದ್ದೀವಿ, 70 ಕ್ವಶನ್ಗಳನ್ನು ನೋಡ್ತಾ ಇದ್ದೀವಿ ಅಂತ ಹೇಳಿದೆ. ಓಕೆ, ಸೊ ಆ್ಯಂಡ್ ದೆನ್ ಡೈಲಿ ಕರೆಂಟ್ ಅಫೇರ್ಸ್ ಸಹ ನೀವು ನೋಡ್ತಾ ಬನ್ನಿ. ಸೊ ಅವಾಗ ನಿಮಗೆ ಈ ಒಂದು ಕ್ಲಾಸ್ ಏನಿದೆ ಅಲ್ವಾ ಈಸಿ ಅನಿಸುತ್ತೆ. ಆ್ಯಂಡ್ ದೆನ್ ಇನ್ನೊಂದು ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಓಕೆ, ಇದೆಲ್ಲ ಸಹ ನೋಡಿದ್ದನ್ನು ಯಾವುದು ಪ್ರವಾಸಿ ಭಾರತ ದಿವಸ ಇದು ನನಗೆ ಗೊತ್ತಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಕ್ವಶನ್ ಏನಿದೆ ಅಲ್ವಾ ಎಂಪೆಂಬ, ಸೊ ಇದು ನನಗೆ ಗೊತ್ತಿದೆ. ಸೊ ಆ ರೀತಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಕೆಲವೊಂದು ನಿಮಗೆ ಆ ಡೈಲಿ ಕರೆಂಟ್ ಅಫೇರ್ಸಲ್ಲಿ ಮಿಸ್ ಆಗಿದ್ದು ವೀಕ್ಲಿ ಕರೆಂಟ್ ಅಫೇರ್ಸಲ್ಲಿ ಸಿಗುತ್ತೆ. ಆ್ಯಂಡ್ ದೆನ್ ವೀಕ್ಲಿ ಕರೆಂಟ್ ಅಫೇರ್ಸಲ್ಲಿ ನಿಮಗೆ ಸಮ್ ಇಂಪಾರ್ಟೆಂಟ್ ಇರೋದು ಮಾತ್ರ ತೊಗೊಂಡು ಬಂದಿರ್ತೀವಿ, ಯಾಕೆಂದರೆ 70 ಕ್ವಶನ್ಗಳನ್ನು ಮಾತ್ರ ಮಾಡೋದ್ರಿಂದ. ಬಟ್ ಅದೇ ನಾವು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ನಿಮ್ಗೆ ಎಷ್ಟು ಮಾಡ್ತೀವಿ, ಸೊ ಒಂದು ದಿನಕ್ಕೆ 30 ಪ್ರಶ್ನೆಗಳನ್ನು ಮಾಡ್ತೀವಿ, ಸರಿನಾ? ಸೊ 30 ಇಂಟು ನಿಮಗೆ 6 ಅಂತಂದರೆ ಎಷ್ಟಾಗುತ್ತೆ? 6 3 18 180 ಪ್ರಶ್ನೆಗಳು ಮಿಸ್ ಸಿಗ್ತವೆ. ಓಕೆ, ಸೊ ಮೀನ್ಸ್ ನಿಮಗೆ ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಮಿಸ್ ಸಹ ಆಗ್ತವೆ, ಬಟ್ ಇಲ್ಲಿ ನಿಮಗೆ ಬೆಸ್ಟ್ ರಿವಿಷನ್ ಆಗುತ್ತೆ. ಆದ ಕಾರಣದಿಂದ ಡೈಲಿ ಕರೆಂಟ್ ಅಫೇರ್ಸನ್ನು ಸಹ ಫಾಲೋ ಮಾಡ್ತಾ ಬನ್ನಿ. ಸೊ ಅದು ನಿಮಗೆ ಈ ವೀಕ್ಲಿ ಕರೆಂಟ್ ಅಫೇರ್ಸ್ ಏನಿದೆ ಅಲ್ವಾ, ಸೊ ಇದು ನಿಮಗೆ ಮೋಸ್ಟ್ ಯೂಸ್ಫುಲ್ ಅನಿಸುತ್ತೆ, ಇನ್ನೂ ಸಹ ನಿಮಗೆ ಫೀಲ್ ಬರುತ್ತೆ. ಸೊ ಹಾಗಾದರೆ ಬನ್ನಿ, ತಡ ಮಾಡೋದು ಬೇಡ, ಕತೆ ಎಲ್ಲ ಹೇಳ್ತಾ ಕೊಡೋದು ಬೇಡ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ? ಪ್ರವಾಸಿ ಭಾರತೀಯ ದಿವಸವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗ್ತದೆ ಅಂತ ಕೇಳಿದಾನೆ. ಓಕೆ, ಯಾವ ದಿನ? 7 ಜನವರಿ, 8 ಜನವರಿ, 9 ಜನವರಿ ಮತ್ತು 10 ಜನವರಿ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸರಿ, ಈಸಿ ಕ್ವಶನ್ ಇದು. ಯಾವುದು? 9 ಜನವರಿ ಅಂತ ಹೇಳಿದ್ವಿ, ಸರಿನಾ? ಸೊ ಇದು ನಿಮಗೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲೂ ಸಹ ಸಾಕಷ್ಟು ಸರಿ ಕೇಳಿದಾನೆ, ದೆನ್ ಸೆಂಟ್ರಲಲ್ಲೂ ಸಹ ನಿಮಗೆ ಸಾಕಷ್ಟು ಸರಿ ಇದನ್ನು ಕೇಳಿದ್ದಾನೆ. ಯಾವುದು? ಪ್ರವಾಸಿ ಭಾರತೀಯ ದಿವಸ ಅಂತ ಹೇಳ್ತೀವಿ. ಯಾವಾಗ ಆಚರಣೆ ಮಾಡ್ತೀವಿ ಇದನ್ನು? 9 ಜನವರಿಗೆ ಆಚರಣೆ ಮಾಡ್ತೀವಿ. ಯಾಕೆ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ರೆ, ಸೌತ್ ಆಫ್ರಿಕಾದಿಂದ ಈ ಮಹಾತ್ಮ ಗಾಂಧೀಜಿಯವರು ನಮ್ಮ ಭಾರತಕ್ಕೆ ಬಂದು ಹಿಂದಿರುಗಿದ್ರಲ್ವಾ, ಸೊ ಆ ಒಂದು ದಿನವನ್ನು ನಾವು ಈ ನೆನೆಸ್ಕೊಳ್ಳೋಕ್ಕೋಸ್ಕರ ಪ್ರವಾಸಿ ಭಾರತೀಯ ದಿವಸವನ್ನು ಆಚರಣೆಯನ್ನು ಮಾಡ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಎಂಬ ಪರಿಣಾಮವನ್ನು ಅರ್ಥ ಮಾಡಿಕೊಳ್ಳಲು ಯಾವ ದೇಶದ ವಿಜ್ಞಾನಿಗಳು ಇತ್ತೀಚೆಗೆ ಮೊದಲ ಸೂಪರ್ ಕಂಪ್ಯೂಟರ್ ಚಾಲಿತ ಸಿಮ್ಯುಲೇಷನ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಕೇಳಿದ್ದಾನೆ. ಸರ್, ಯಾವ ಒಂದು ಪರಿಣಾಮವನ್ನು ಅರ್ಥ ಮಾಡಿಕೊಳ್ಳಲು ಸರ್? ಯಾವುದು ಅಂತ ಕೇಳಿದ್ರೆ ಈ ಒಂದು ಎಂಬ ಪರಿಣಾಮ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಎಂಬ ಪರಿಣಾಮ ಅಂತ ಹೇಳ್ತೀವಿ. ಓಕೆ, ಸೊ ಹಾಗಾದರೆ ಯಾವ ದೇಶದವರು, ಯಾವ ದೇಶದ ಸೈಂಟಿಸ್ಟ್ ಅವರು? ಇಂಡಿಯಾ, ಚೀನಾ, ಅಮೆರಿಕ ಮತ್ತು ಕೆನಡಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ನಮ್ಮ ಭಾರತೀಯರು ಸರ್. ಯಾರು ಅಂದರೆ ನಮ್ಮ ಭಾರತದ ಸೈಂಟಿಸ್ಟ್ಗಳು ಅಂತ ಹೇಳ್ತೀವಿ. ಸರ್, ಏನನ್ನು ಇದು ಮಾಡಿದ್ದಾರೆ? ಈ ಮೊದಲ ಸೂಪರ್ ಕಂಪ್ಯೂಟರ್ ಚಾಲಿತ ಸಿಮ್ಯುಲೇಷನ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ. ಏನನ್ನು ಅಭಿವೃದ್ಧಿಪಡಿಸಿದ್ದಾರೆ? ಈ ಒಂದು ಮೊದಲ ಸೂಪರ್ ಕಂಪ್ಯೂಟರ್ ಚಾಲಿತ ಸಿಮ್ಯುಲೇಷನ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ. ಯಾವ ಒಂದು ಪರಿಣಾಮವನ್ನು ಅರ್ಥ ಮಾಡಿಕೊಳ್ಳಲು? ಈ ಒಂದು ಎಂಬ ಪರಿಣಾಮವನ್ನು ಅರ್ಥ ಮಾಡಿಕೊಳ್ಳಲು. ಯಾವ ದೇಶದವರು? ನಮ್ಮ ಭಾರತ ದೇಶದವರು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026ರ ಅಖಿಲ ಭಾರತ ಹುಲಿ ಜನಗಣತಿಯನ್ನು ಯಾವ ವನ್ಯಜೀವಿ ಅಭಯಾರಣ್ಯದಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದಾನೆ. ಓಕೆ, ಯಾವುದಿದು? 2026ರ ಅಖಿಲ ಭಾರತ ಹುಲಿ ಜನಗಣತಿಯನ್ನು ಯಾವ ವನ್ಯಜೀವಿ ಅಭಯಾರಣ್ಯದಲ್ಲಿ ಪ್ರಾರಂಭಿಸಲಾಯಿತು? ಜವಾಹರ್ ಸಾಗರ, ಇಂದಿರಾ ಗಾಂಧಿ ಮತ್ತು ವೇದಾಂತಗಲ್, ಆ್ಯಂಡ್ ಈ ಒಂದು ತಂಥೈ ಪೆರಿಯಾರ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಇದು ತಂಥೈ ಪೆರಿಯಾರ್ ಅಂತ ಹೇಳ್ತೀವಿ. ಸರ್, ಈ ಒಂದು ತಂಥೈ ಪೆರಿಯಾರ್ ವನ್ಯಜೀವಿ ಅಭಯಾರಣ್ಯದಲ್ಲಿ 2026ರ ಅಖಿಲ ಭಾರತ ಹುಲಿ ಜನಗಣತಿಯನ್ನು ಪ್ರಾರಂಭ ಮಾಡಲಾಗಿದೆ. ಓಕೆ, ಇದು ರಾಜ್ಯದಲ್ಲ, ಇದು ಅಖಿಲ ಭಾರತದ್ದು ಅಂತ ಹೇಳ್ತೀವಿ. ಓಕೆ, ಸೊ ಅದು ಎಲ್ಲಿ? ಈ ಒಂದು ತಂಥೈ ಪೆರಿಯಾರ್ದಲ್ಲಿ. ಆ್ಯಂಡ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಅತ್ಯಂತ ಹಳೆಯದಾಗಿರ್ತಕ್ಕಂಥ ಪಕ್ಷಿಧಾಮ ಯಾವುದು ಅಂತ ಕೇಳಿದ್ರೆ ವೇದಾಂತಗಲ್ ಪಕ್ಷಿಧಾಮ ಅಂತ ಹೇಳ್ತೀವಿ. ಸರ್, ಅತ್ಯಂತ ಹಳೆಯದು ಅಂತ ಕೇಳ್ಬೋದು, ಇಲ್ಲ ಅಂತಂದರೆ ಅತಿ ನಿಮಗೆ ಮೊದಲದಾಗಿ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಪಕ್ಷಿಧಾಮ ಅಂತ ಕೇಳ್ಬೋದು. ಸೊ ಅವಾಗ ನೀವು ಹೇಳಬೇಕಿರೋದು ಯಾವುದು ಅಂದರೆ ವೇದಾಂತಗಲ್. ಹಾಗಾದರೆ ಈ ಒಂದು ವೇದಾಂತಗಲ್ ಎಲ್ಲಿ ಕಂಡು ಬರುತ್ತೆ ಸರ್?
ಎಲ್ಲಿ ಕಂಡುಬರುತ್ತೆ? ಈ ನಮ್ಮ ತಮಿಳುನಾಡಲ್ಲಿ ಕಂಡುಬರುತ್ತೆ. ಎಲ್ಲಿ ಕಂಡುಬರುತ್ತೆ? ಈ ಒಂದು ನಮ್ಮ ತಮಿಳುನಾಡಲ್ಲಿ ಕಂಡುಬರುತ್ತೆ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಉಪಾಧ್ಯಕ್ಷ CP ರಾಧಾಕೃಷ್ಣನ್ ಅವರು ಬಿಡುಗಡೆ ಮಾಡಿದ ಸಿಂಗ್, ಡ್ಯಾನ್ಸ್ ಆ್ಯಂಡ್ ಲೀಡ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದಾನೆ. ಸರಿನಾ? ಯಾರಾಗಿದ್ದಾರೆ ಸರಿ ಇವರು? ಯಾವುದು? ಈ ಒಂದು ಸಿಂಗ್, ಡ್ಯಾನ್ಸ್ ಮತ್ತು ಲೀಡ್ ಪುಸ್ತಕದ ಲೇಖಕರು ಅಂತ ಯಾರು ಇವರು? ಅಖಿಲ್ ಜೈನ್ ಅವರು, ಹಿಂದೋಲ್ ಸೇನ್ಗುಪ್ತಾ ಅವರು, ನಿಧಿ ಪಾಲ್ ಅವರು, ತನ್ಮಯ್ ಚೌಧರಿ ಅವರು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾರು ಸರ್? ಯಾರು? ಈ ತನ್ಮಯ್ ಚೌಧರಿ ಅಂತ ಹೇಳ್ತೀವಿ. ಕ್ಷಮಿಸಿ, ತನ್ಮಯ್ ಚೌಧರಿ ಅಲ್ಲ, ಹಿಂದೋಲ್ ಸೇನ್ಗುಪ್ತಾ ಅವರು. ಓಕೆ. ಯಾರು ಅಂದರೆ ಈ ಒಂದು ಹಿಂದೋಲ್ ಸೇನ್ಗುಪ್ತಾ ಅವರು ಅಂತ ಹೇಳ್ತೀವಿ ಸರ್. ಸೊ ಇದನ್ನು ಸಹ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಸಹ ಒಂದು ಲೀಡ್ ಹಾಕಿದ್ದೆ ಇದ್ರ ಬಗ್ಗೆ. ಓಕೆ. ಸೊ ಅದನ್ನು ಸಹ ನೀವು ನೋಡ್ಕೊಳ್ಬಹುದು. ಆ್ಯಂಡ್ ದೆನ್ ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಯಾವ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಕೇಳಿದ್ರೆ RRB ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಯಾವುದು ಈ NTPC ಎಕ್ಸಾಮ್ ಏನಿದೆ ಅಲ್ವಾ, ಅಲ್ಲಿ ಕೇಳ್ತಾನೆ ನಿಮಗೆ. ಏನಂತ ಕೇಳ್ತಾನೆ ಗೊತ್ತಾ? ಸೇಮ್ ಕ್ವಶನ್ ಹೀಗೆ ಫ್ರೇಮ್ ಮಾಡ್ತಾನೆ. ಯಾವುದು? ಉಪಾಧ್ಯಕ್ಷ CP ರಾಧಾಕೃಷ್ಣನ್ ಅವರು ಬಿಡುಗಡೆ ಮಾಡಿರ್ತಕ್ಕಂಥ ಸಿಂಗ್, ಡ್ಯಾನ್ಸ್, ಲೀಡ್ ಪುಸ್ತಕದ ಲೇಖಕರು ಯಾರು ಅಂತ. ಯಾಕಂದರೆ ಲಾಸ್ಟ್ ನಮ್ಮ ಜಗದೀಪ್ ಧನ್ಕರ್ ಅವರು ಇದ್ರಲ್ವಾ, 14ನೇ ಉಪರಾಷ್ಟ್ರಪತಿ. ಸೊ ಅವ್ರು ಬಿಡುಗಡೆ ಮಾಡಿರ್ತಕ್ಕಂತಹ ಸಾಕಷ್ಟು ಪುಸ್ತಕಗಳನ್ನು NTPC ಗ್ರಾಜುಯೇಟ್ ಎಕ್ಸಾಮಲ್ಲಿ ಆ್ಯಂಡ್ ದೆನ್ ನೆಕ್ಸ್ಟ್ ಈ ಅಂಡರ್ ಗ್ರಾಜುಯೇಟ್ ಎಕ್ಸಾಮಲ್ಲಿ ಎರಡರಲ್ಲೂ ಸಹ ಕೇಳಿದ್ದ. ಸೊ ಆದ ಕಾರಣದಿಂದ ಈ ಒಂದು ಪುಸ್ತಕ ಏನಿದೆಯಲ್ವಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಇಲ್ಲಿ ಇವರು ಬರೆದಿದ್ದಾರಂತೆ ಇಂಪಾರ್ಟೆಂಟ್ ಆಗಲ್ಲ, ಬಟ್ ಇವ್ರು ಬಿಡುಗಡೆ ಮಾಡಿದಾರಂತೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಳಿ. ಯಾವುದು? ಈ ಒಂದು ಸಿಂಗ್, ಡ್ಯಾನ್ಸ್ ಮತ್ತು ಲೀಡ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ರೆ ಈ ಒಂದು ಹಿಂದೋಲ್ ಸೇನ್ಗುಪ್ತಾ ಅಂತ ಹೇಳ್ತೀವಿ. ಓಕೆ. ಯಾರು? ಈ ಒಂದು ಹಿಂದೋಲ್ ಸೇನ್ಗುಪ್ತಾ ಅವರು ಇದನ್ನು ಬರೆದಿದ್ದಾರೆ. ಮೀನ್ಸ್ ಈ ಒಂದು ಪುಸ್ತಕದ ಲೇಖಕರಾಗಿದ್ದಾರೆ. ಯಾರು? ಈ ಒಂದು ಸಿಂಗ್, ಡ್ಯಾನ್ಸ್ ಮತ್ತು ಲೀಡ್. ಓಕೆ. ಸೊ ಇದನ್ನು ಸರ್ ಕೆಲವೊಬ್ರು ಹೇಳ್ಬೋದು, ಸರ್ ಒಂದನ್ನೇ ಬಾರ್ ರಿಪೀಟ್ ಮಾಡಿಬಿಡಿ ಸರ್ ಅಂತ. ಓಕೆ. ಸೊ ನಿಮಗೆ ಇದು ಪ್ರಾಬ್ಲಮ್ ಆಗ್ತಾ ಇದ್ದರೆ ಡಬಲ್ ಟ್ಯಾಪ್ ಮಾಡಿ ಮುಂದೆ ಹೋಗಿ. ಬಟ್ ಇದು ಯಾಕೆ ಜಾಸ್ತಿ ಒಂದೊಂದಕ್ಕೆ ಟೈಮ್ ತೊಗೊಳ್ತೀನಿ ಅಂತಂದರೆ ಆ ಕ್ವಶನ್ಗಳು ಜಾಸ್ತಿ ಇಂಪಾರ್ಟೆಂಟ್ ಇರ್ತವೆ. ಸೊ ದ್ಯಾಟ್ಸ್ ವೈ ಅಷ್ಟೇ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಸಂಪೂರ್ಣ ಕಾಗದರಹಿತ ಜಿಲ್ಲಾ ನ್ಯಾಯಾಲಯವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದ್ದೇನೆ. ಸರಿನಾ? ಸೊ ಅದು ಸಿಂಪಲ್ ಕ್ವಶನ್. ಸೊ ಇದಕ್ಕೆ ಜಸ್ಟ್ 1 ನಿಮಿಷ ಸಹ ಬೇಕಾಗಿಲ್ಲ. ಇದಕ್ಕೆ ಯಾವುದಂತ ಹೇಳ್ತೀವಿ? ಕೇರಳ ಅಂತ ಹೇಳ್ತೀವಿ. ಸರಿನಾ? ಸೊ ನೀವು ಗೆಸ್ ಮಾಡಿ ಸಹ ಹಾಕ್ಬೋದು ಆನ್ಸರ್ ಇದಕ್ಕೆ. ಯಾಕೆ ಅಂತಂದರೆ ಈ AI ಮತ್ತು ಈ ಒಂದು ಕಾಗದರಹಿತ ಆ್ಯಂಡ್ ದೆನ್ ದ ಸಮ್ ಈ ಗವರ್ನೆನ್ಸಲ್ಲಿ ಡಿಜಿಟಲೈಸ್ ತರ್ತಿರ್ತಕ್ಕಂಥ ಒಂದು ರಾಜ್ಯವೇ ಯಾವುದು ಅಂತ ಕೇಳಿದ್ರೆ ಕೇರಳ ರಾಜ್ಯ ಅಂತ ಹೇಳ್ತೀವಿ. ಸರಿನಾ? ಸೊ ಆದ್ದರಿಂದ ನಾವು ಈಸಿಯಾಗಿ ಕೇರಳ ಅಂತ ಗೆಸ್ ಮಾಡಿ ನಾವು ಆನ್ಸರ್ನ ಹಾಕ್ಬೋದು. ಯಾವುದು? ಭಾರತದ ಮೊದಲ ಸಂಪೂರ್ಣ ಕಾಗದರಹಿತ ಜಿಲ್ಲಾ ನ್ಯಾಯಾಲಯವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದ್ರೆ ಈ ಒಂದು ಕೇರಳದಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಓಕೆ. ಯಾವ ಒಂದು ನ್ಯಾಯಾಲಯ? ಈ ಒಂದು ಕಾಗದರಹಿತ ಜಿಲ್ಲಾ ನ್ಯಾಯಾಲಯ ಅಂತ ಹೇಳ್ತೀವಿ. ಮೀನ್ಸ್ ಕಂಪ್ಲೀಟ್ ಡಿಜಿಟಲೈಸ್ಡ್ ನ್ಯಾಯಾಲಯ ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದ್ರು ಸಹ ನೀವು ಇದೇ ಹೇಳಬೇಕಾಗುತ್ತೆ. ಯಾವುದು? ಕೇರಳ. ಮೀನ್ಸ್ ಡಿಜಿಟಲೈಸ್ಡ್ ಅಂತಂದರೆ ಮೀನ್ಸ್ ಕಾಗದ ಹೋಯ್ತಲ್ವಾ ಅಲ್ಲಿ. ಸೊ ಆ ರೀತಿ ನೀವು ಹೇಳಬೇಕಾಗತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ ನೃತ್ಯ ಕಲಾನಿಧಿ ಪ್ರಶಸ್ತಿಯನ್ನು ಈ ಕೆಳಗಿನ ಯಾರಿಗೆ ನೀಡಲಾಯಿತು ಅಂತ. ಓಕೆ. ಸೊ ದಿಸ್ ಇಸ್ ದ SSC ಮೋಸ್ಟ್ ಫೇವ್ರೇಟ್ ಲವೆಬಲ್ ಕ್ವಶನ್ ಇದು. ಯಾವುದು? ಈ ಒಂದು ನೃತ್ಯ ಕಲಾನಿಧಿ ಪ್ರಶಸ್ತಿಯನ್ನು. ಓಕೆ. ನೃತ್ಯ ಕಲಾನಿಧಿ ಆಗಿರಲಿ ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಸಂಗೀತ ಕಲಾನಿಧಿ ಅಂತ ಬರುತ್ತೆ. ಓಕೆ. ಸೊ ಈ ಎರಡೂ ಪ್ರಶಸ್ತಿಗಳು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತವೆ. ಸೊ ಅದರಲ್ಲಿ ಯಾವುದಿದೆ ಇಲ್ಲಿ? ನೃತ್ಯ ಕಲಾನಿಧಿ ಪ್ರಶಸ್ತಿ ಅಂತ ಕೇಳಿದ್ದಾನೆ. ಸೊ ಯಾರಿಗೆ ನೀಡಲಾಗಿದೆ? ಶಿವಾನಿ ಮಲ್ಹೋತ್ರಾ ಅವ್ರಿಗೆ, ಈ ಒಂದು ಧಾತುಕ್ ಅವ್ರಿಗೆ, ಇಲ್ಲಾಂದ್ರೆ ಶಂಕರ್ ದಯಾಳ್ ಶರ್ಮಾ ಅವ್ರಿಗೆ, ಸೊ ಇಲ್ಲ ಅಂತಾರೆ ಈ ಒಂದು ಊರ್ಮಿಳಾ ಸತ್ಯನಾರಾಯಣ ಅವ್ರಿಗೆ. ಓಕೆ. ನಿಮಗೆ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ನಿಮಗೆ ಹೋಮ್ವರ್ಕ್ ಸಹ ಕೊಟ್ಟಿದೆ ಇದನ್ನು. ಊರ್ಮಿಳಾ ಸತ್ಯನಾರಾಯಣ ಅವರು ಯಾವ ರಾಜ್ಯದವರು ಅಂತ. ಅವಾಗ ನೀವೆಲ್ಲ ಹೇಳಿದ್ರಿ ಎಂತ ಸರ್ ತಮಿಳುನಾಡವರು ಅಂತ. ಹೌದು, ಅದು ನಿಮ್ಮ ಉತ್ತರ ಸರಿಯಾಗಿದೆ. ಸೊ ಮೀನ್ಸ್ ಈ ಒಂದು 2025ರ ನೃತ್ಯ ಕಲಾನಿಧಿ ಪ್ರಶಸ್ತಿಯನ್ನು ಊರ್ಮಿಳಾ ಸತ್ಯನಾರಾಯಣ ಅವರಿಗೆ ನೀಡಲಾಗಿದೆ 2026ರಲ್ಲಿ. ಓಕೆ. ಸೊ ಇವರು ಯಾವ ರಾಜ್ಯದವರು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಸರ್ ಇವರು ಯಾವ ರಾಜ್ಯ ಅಂತಂದರೆ ತಮಿಳುನಾಡು ರಾಜ್ಯದವರು ಅಂತ. ಓಕೆ. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ SSC. ಓಕೆ. ಮೋಸ್ಟ್ ಇಂಪಾರ್ಟೆಂಟ್ ಫಾರ್ SSC. ಸರ್ RRBಗೆ ಕೇಳಲ್ವಾ? RRBಗೆ ಸಹ ಕೇಳ್ತಾನೆ. ಬಟ್ ನಿಮಗೆ ಜಾಸ್ತಿ ಇದರ ಮೇಲೆ ಇಷ್ಟಪಡೋರು ಯಾರು ಅಂತ ಕೇಳಿದ್ರೆ ಒಂದು ರೀತಿ ಮನೆ ಮಗಳು ಇವರು. ಯಾರು? SSCಗೆ. ಓಕೆ. ಸೊ ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ಚರ್ಮ ರಫ್ತು ಮಂಡಳಿಯ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ? ಸರಿನಾ? ಸೊ ಯಾರು ನೇಮಕಗೊಂಡಿದ್ದಾರೆ? ಆಲ್ರೆಡಿ ಇದನ್ನು ನೋಡಿಲ್ವಾ ನಾವು? ಅದನ್ನು ಸಹ ನೋಡಿದ್ವಿ, ಇದನ್ನು ಸಹ ನೋಡಿದ್ವಿ. ಸೊ ಯಾರು ಹೇಳ್ಬೋದಾ? ಯಾರು ಸರ್? ಈ ಒಂದು ರಮೇಶ್ ಕುಮಾರ್ ಜುನೇಜಾ ಅಂತ ಹೇಳ್ತೀವಿ. ಸರ್ ಯಾರು? ಈ ಒಂದು ರಮೇಶ್ ಕುಮಾರ್ ಜುನೇಜಾ ಅವರು ಚರ್ಮ ರಫ್ತು ಮಂಡಳಿಯ ಅಧ್ಯಕ್ಷರಾಗಿ ನೇಮಕಗೊಂಡಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಯಾರು? ಈ ಒಂದು ರಮೇಶ್ ಕುಮಾರ್ ಜುನೇಜಾ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ಸ್ಥಳದಲ್ಲಿ ಹೊಸ ಜಾತಿಯ ಮಿಡತೆ ಪತ್ತೆಯಾಗಿದೆ ಅಂತ ಕೇಳಿದ್ದಾರೆ. ಸರಿನಾ? ಏನು ಪತ್ತೆಯಾಗಿದೆ ಸರ್? ಈ ಮಿಡತೆ ಪತ್ತೆಯಾಗಿದೆ. ಸೊ ಹಾಗಾದರೆ ಯಾವ ರಾಜ್ಯದಲ್ಲಿ ಅಥವಾ ಯಾವ ಒಂದು ಪ್ರದೇಶದಲ್ಲಿ? ಯಾವ ಪ್ರದೇಶ? ಜೈಪುರ, ಕಾಶ್ಮೀರ, ವಾರಣಾಸಿ ಮತ್ತು ಚೆನ್ನೈ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದ್ರೆ ಈ ಒಂದು ಕಾಶ್ಮೀರ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಕಾಶ್ಮೀರದಲ್ಲಿ ಹೊಸ ಜಾತಿಯ ಮಿಡತೆ ಪತ್ತೆಯಾಗಿದೆ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವಸಂಸ್ಥೆಯ ಯಾವ ವರ್ಷದಲ್ಲಿ ಅಂತಾರಾಷ್ಟ್ರೀಯ ರೇಂಜ್ ಲ್ಯಾಂಡ್ ಮತ್ತು ಪಶುಪಾಲಕರ ವರ್ಷವನ್ನು ಘೋಷಿಸಿತು ಅಂತ ಕೇಳಿದಾನೆ. ಓಕೆ. ಯಾವುದಿದು? ವಿಶ್ವಸಂಸ್ಥೆಯು ಯಾವ ವರ್ಷದಲ್ಲಿ ಅಂತಾರಾಷ್ಟ್ರೀಯ ರೇಂಜ್ ಲ್ಯಾಂಡ್ಸ್ ಮತ್ತು ಪಶುಪಾಲಕರ ವರ್ಷವನ್ನು ಘೋಷಿಸಿತು? ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಕ್ವಶನ್. ಯಾವ್ದು ಹೇಳ್ಬೋದಾ? 26, 27, 28 ಮತ್ತು 29. ಓಕೆ. ಕ್ವಾಂಟಮ್ ಇಯರ್ ಅಂತ ಯಾವ ವರ್ಷವನ್ನು ಘೋಷಣೆ ಮಾಡಿತ್ತು ಸರ್? ಅದೇ ಹೋದ ವರ್ಷ ಸರ್, 2025. ಒಂಟೆಗಳ ವರ್ಷ ಅಂತ ಯಾವ ವರ್ಷ ಘೋಷಣೆ ಮಾಡಿತ್ತು ಸರ್? ಅದೇ ಸರ್ 2025 ಸರ್. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಪಲ್ಸ್ ಮೀನ್ಸ್ ಏನಂತ ಹೇಳ್ತೀವಿ? ಕಾಳುಗಳು ಅಲ್ವಾ? ದ್ವಿದಳ ಧಾನ್ಯಗಳು. ಸೊ ಅದು ಯಾವ ವರ್ಷ ಘೋಷಣೆ ಮಾಡಿತ್ತು ಸರ್? 2023 ಅಲ್ವಾ? ಹಾಂ, ಹೌದು. ಆ್ಯಂಡ್ ದೆನ್ ನೆಕ್ಸ್ಟ್
ಈ ರೇಂಜ್ ಲ್ಯಾಂಡ್ಸ್ ಮತ್ತು ಪಶುಪಾಲಕರ ವರ್ಷ ಯಾವಾಗ ಘೋಷಣೆ ಮಾಡಿದೆ ಸರ್? ಇದೇ ವರ್ಷ ಸರ್. ಯಾವಾಗ? 2026 ಅಂತ ಹೇಳ್ತೀವಿ. ಯಾವ ವರ್ಷ? ಈ ಒಂದು 2026. ಇದು ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ಆಲ್ಸೋ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ? ನೆಕ್ಸ್ಟ್ ಪ್ರಶ್ನೆ 94ನೇ ವಯಸ್ಸಿನಲ್ಲಿ ನಿಧನರಾದ ಕಬೀಂದ್ರ ಪುರ್ಖಾಯಸ್ಥ ಯಾರು ಅಂತ ಕೇಳಿದ್ದಾನೆ. ಸರ್ ಯಾರಾಗಿದ್ದಾರೆ ಸರ್? ಇವರು ಯಾರು? ಕಬೀಂದ್ರ ಅವರು ಕೇಳೋಕ್ಕೆ ಹೇಗಿರ್ತಾರೆ? ಮೀನ್ಸ್ ಕೇಳೋಕ್ಕೆ ಹೇಗಿದೆ ಅಂದರೆ ಒಂದು ರೀತಿ ಸನ್ಯಾಸಿ ಇದ್ದಾರೆ ಅಂತ ಅನಿಸ್ತದೆ. ಸೊ ಇಲ್ಲಿ ಸನ್ಯಾಸಿ ಅಂತ ಆನ್ಸರ್ ಇಲ್ಲ. ವಿಜ್ಞಾನಿ, ಇತಿಹಾಸಕಾರ, ರಾಜಕಾರಣಿ ಮತ್ತು ನಟ ಅಂತ ಕೊಟ್ಟಿದ್ದಾರೆ ಹೆಸರನ್ನ. ಸೊ ಈ ಒಂದು ಕಬೀಂದ್ರ ಪುರ್ಖಾಯಸ್ಥ ಯಾರು ಅಂತ ಕೇಳಿದ್ರೆ ರಾಜಕಾರಣಿ ಅಂತ ಹೇಳ್ತೀವಿ. ಏನಾಗಿದ್ದಾರೆ? ಇವರೊಂದು ರಾಜಕಾರಣಿ ಆಗಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ನಿರ್ವಹಣೆ ಕುರಿತು 3 ದಿನಗಳ ಭಾರತ ಅಂತಾರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ನಡೆಯಲಿದೆ ಅಂತ ಕೇಳಿದ್ದಾನೆ ಸರ್. ಸೊ ಇದು ಎಲ್ಲಿಂದ ಎಲ್ಲಿವರೆಗೆ ನಡೆಯಲಿದೆ ಅದು ನಿಮಗೆ ಗೊತ್ತಿರಲಿ. ಓಕೆ, ಸೊ ಇದು ನವದೆಹಲಿಯಲ್ಲಿ ನಡೆಯಲಿದೆ. ಇಂಪಾರ್ಟೆಂಟ್. ಮತ್ತು ಇದಕ್ಕಿಂತ ಇಂಪಾರ್ಟೆಂಟ್ ನಿಮ್ಗೆ ಹೇಳ. ಸೊ ಇದು ಜನವರಿ 21ರಿಂದ 23ರವರೆಗೆ ನಡೆಯಲಿದೆ. ಸೊ ಈ ಒಂದು ಡೇಟ್ ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಆದ ಕಾರಣದಿಂದ ಈ ಡೇಟನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಬಟ್ ಆಲ್ಮೋಸ್ಟ್ ನಾವು ಗೆಸ್ ಮಾಡಿ ಹಾಕೋದಾದ್ರೆ ಏನಂತ ಹಾಕ್ಬೋದು? 24, 25 ಅಂತ ಹಾಕ್ಬೋದಾ? ಇಲ್ಲಾಂದರೆ 23, 24, 25 ಅಂತ ಹಾಕ್ಬೋದಾ? ಓಕೆ, ಸೊ ಅದಕ್ಕೆ ಕನ್ಫ್ಯೂಷನ್ ಮಾಡೋದ್ರಿಂದ ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಯಾವುದು? 21ರಿಂದ 23 ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಇತ್ತೀಚೆಗೆ ನಿವೃತ್ತಿ ಘೋಷಿಸಿದ ಜಿನ್ಸನ್ ಜಾನ್ಸನ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಕೇಳ್ತಾನೆ ಸರ್. ಯಾರು ಈ ಒಂದು ಜಿನ್ಸನ್ ಜಾನ್ಸನ್ ಅವರು? ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ? ಯಾವ ಕ್ರೀಡೆಗೆ? ಯಾವುದು ಸರ್? ಕ್ರಿಕೆಟ್, ಫುಟ್ಬಾಲ್, ಅಥ್ಲೆಟಿಕ್ಸ್ ಮತ್ತು ಚೆಸ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದ್ರೆ ಸರ್ ಈ ಅಥ್ಲೆಟಿಕ್ಸ್ ಅಂತ ಹೇಳ್ತೀವಿ ಸರ್. ಯಾರು? ಒಂದು ಜಿನ್ಸನ್ ಜಾನ್ಸನ್ ಅವರು ಈ ಅಥ್ಲೆಟಿಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ವ್ಯಕ್ತಿಯಾಗಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ನಾಗೌರಿ ಅಶ್ವಗಂಧ ಯಾವ ರಾಜ್ಯಕ್ಕೆ ಸೇರಿದ್ದು ಕೇಂದ್ರ ಸರ್ಕಾರದಿಂದ GI ಟ್ಯಾಗ್ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ ಸರ್ನ. ಸೊ ಇದನ್ನು GI ಟ್ಯಾಗ್ ನೀಡಲಾಗಿದೆ ಅಂತ ಯಾವುದಕ್ಕೆ? ಈ ಒಂದು ನಾಗೌರಿ ಅಶ್ವಗಂಧಕ್ಕೆ. ಓಕೆ, ಯಾವುದಕ್ಕೆ? ಈ ಒಂದು ನಾಗೌರಿ ಅಶ್ವಗಂಧಕ್ಕೆ. ಸೊ ಹಾಗಾದರೆ ಈ ಒಂದು ನಾಗೌರಿ ಅಶ್ವಗಂಧ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಸರ್? ಆಪ್ಷನ್ ಎ ಜಾರ್ಖಂಡ್, ರಾಜಸ್ಥಾನ, ಮೇಘಾಲಯ ಮತ್ತು ಈ ಒಂದು ತೆಲಂಗಾಣ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಅಂತ ಹೇಳ್ತೀವಿ. ಯಾವುದು? ಈ ಒಂದು ರಾಜಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಅಶ್ವಗಂಧವಾಗಿದೆ. ಯಾವುದು? ಈ ಒಂದು ನಾಗೌರಿ ಅಶ್ವಗಂಧ ಅನ್ನೋದು. ಸೊ ಇದಕ್ಕೆ ಇತ್ತೀಚೆಗೆ GI ಟ್ಯಾಗನ್ನು ನೀಡಲಾಗಿದೆ. ಸರ್ GI ಟ್ಯಾಗ್ ಕೇಳ್ತಾನ ಹೊಸ ಆಸ್ಪಿರೆಂಟ್ಸ್ಗಳಿಗೆ ಇದು ಡೌಟ್ ಇರುತ್ತೆ. ಹೌದು ಸರ್, GI ಟ್ಯಾಗ್ ಪ್ರತಿ ವರ್ಷ ಬೇರೆ ಬೇರೆ ಉತ್ಪನ್ನಗಳಿಗೆ, ಬೇರೆ ಬೇರೆ ರಾಜ್ಯದ ಉತ್ಪನ್ನಗಳಿಗೆ ನೀಡ್ತಾರೆ. ಓಕೆ, ಸೊ ಈ ವರ್ಷ ಲಾಸ್ಟ್ ನೀವು ನೋಡಿರ್ಬೋದು ಯಾವುದಕ್ಕೆ? ಈ ತಮಿಳುನಾಡಲ್ಲಿರ್ತಕ್ಕಂತಹ ಉತ್ಪನ್ನಗಳಿಗೆ, ಟೋಟಲ್ 5 ಉತ್ಪನ್ನಗಳಿಗೆ GI ಟ್ಯಾಗ್ ನೀಡಿದರು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಮಧ್ಯಪ್ರದೇಶದ ಗಾರ್ಲಿಕ್ಕಿಗೂ ಸಹ GI ಟ್ಯಾಗ್ ನೀಡಿದರು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಮೇಘಾಲಯದ ಯಾವುದಕ್ಕೆ ಅರಿಶಿಣಕ್ಕೂ ಸಹ GI ಟ್ಯಾಗ್ ನೀಡಿದರು. ಆ್ಯಂಡ್ ನೆಕ್ಸ್ಟ್ ಈ ಒಡಿಶಾದ ಅರಿಶಿಣಕ್ಕೆ GI ಟ್ಯಾಗ್ ನೀಡಿದರು. ಆ್ಯಂಡ್ ನೆಕ್ಸ್ಟ್ ನಮ್ಮ ಗಜೇಂದ್ರಗಢದ ಸೀರೆಗೆ, ಗಜೇಂದ್ರಗಢ ಎಲ್ಲಿ ಕಂಡು ಬರುತ್ತೆ ಸರ್? ನಮ್ಮ ಗದಗ ಅಂತ ಹೇಳ್ತೀರಲ್ವ ಕೆಲವರು ಗದಗದವರು. ಸೊ ಆ ನಿಮ್ಮ ಗದಗದಲ್ಲಿ ಕಂಡು ಬರ್ತಕ್ಕಂಥ ಗಜೇಂದ್ರಗಢ ಸೀರೆ ಏನಿದೆ ಅಲ್ವಾ? ಸೊ ಆ ಒಂದು ಸೀರೆಗೂ ಸಹ GI ಟ್ಯಾಗನ್ನು ನೀಡಿದ್ದಾರೆ. ಯಾವ ವರ್ಷ? ಇದೇ ವರ್ಷ, ಮೀನ್ಸ್ 2025, 26ರಲ್ಲಿ ಅಂತ ಹೇಳ್ತೀವಿ. ಓಕೆ, ಸೊ ಅದು ಕೇಳ್ಬೋದು ನಿಮಗೆ. ಸೊ ಅದು ಕೇಳ್ತಾನೆ. ಸೊ ಲಾಸ್ಟ್ ನೀವು ಡೆಲ್ಲಿ ಪೊಲೀಸ್ ನೀವು ಎಕ್ಸಾಮ್ ನೋಡಿರ್ಬೋದು, ಅಲ್ಲಿ ನಿಮಗೆ GI ಟ್ಯಾಗ್ ಮೇಲೆ ಮಿನಿಮಮ್ 1ರಿಂದ 2 ಪ್ರಶ್ನೆನ ಕೇಳ್ತಾ ಇದ್ದ. ಸೊ ಆದ ಕಾರಣದಿಂದ ನಿಮಗೆ ಈ GI ಟ್ಯಾಗ್ ಕ್ವಶನ್ ಸಹ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು? ಈ ಒಂದು ನಾಗೌರಿ ಅಶ್ವಗಂಧ ಯಾವ ರಾಜ್ಯಕ್ಕೆ ಸೇರಿದ್ದು ಅಂತ ಕೇಳಿದ್ರೆ ಸರ್ ಅವಾಗ ನೀವು ಹೇಳಬೇಕಾಗುತ್ತೆ ರಾಜಸ್ಥಾನ ರಾಜ್ಯ ಅಂತ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಭೂ ಪರಿಭ್ರಮಣ ದಿನವನ್ನು ಈ ಕೆಳಗಿನ ಯಾವ ದಿನದಂದು ಆಚರಿಸಲಾಗ್ತದೆ ಅಂತ ಕೇಳಿದಾನೆ. ಓಕೆ, ಇವಾಗ ಭೂಮಿ ತಿರುಗ್ತದಲ್ವಾ, ಅದರದ್ದು ಒಂದು ದಿನ ಇದೆ ಅಂತೆ. ಇವಾಗ ನಿಮ್ಮದು ಹೇಗೆ ಒಂದು ದಿನ ಇದೆ ಅಲ್ವಾ, ನಾವು ಭೂಮಿಗೆ ಬಂದಿದ್ದು ಹಾಗೆ ಆ ಒಂದು ಭೂಮಿಯ ಒಂದು ತಿರುಗುವ ದಿನ ಸಹ ಇದೆ ಅಂತೆ. ಯಾವ ದಿನ ಸರ್? 6 ಜನವರಿ, 7 ಜನವರಿ, 8 ಜನವರಿ, 9 ಜನವರಿ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಭೂಮಿ ಅನ್ನೋದು ಹೇಗಾಗಿದೆ ಸರ್? ಭೂಮಿಗೆ ಏನಿದೆ? ಭೂಮಿ ಇನ್ಫಿನಿಟಿ ಇದೆ ಸರ್. ಹೀಗೆ ಬರೆಯೋದಲ್ಲ, ಹೀಗೆ ಬರೆದು ಬಿಡಿ. ಆಯಿತು, ನಿಮಗೆ ಆನ್ಸರ್ ಆಯಿತು. 8 ಜನವರಿ ಅಂತ ಹೇಳ್ತೀವಿ ಸರ್. ಏನು? ಈ ಒಂದು ಭೂಮಿ ಪರಿಭ್ರಮಣ ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ 8 ಜನವರಿಗೆ ಆಚರಣೆ ಮಾಡ್ತೀವಿ ಸರ್. ಈ ಭೂಮಿಯು ಸಹ ಏನಿದೆ? ಇನ್ಫಿನಿಟಿ ಆಗಿದೆ. ಸೊ ಅದಕ್ಕೆ ಇನ್ಫಿನಿಟಿನ ಸ್ವಲ್ಪ ಕ್ರಾಸ್ ಮಾಡ್ಕೊಳ್ಳಿ, ನೀವು ಟಿಲ್ಟ್ ಮಾಡ್ಕೊಳ್ಳಿ, ಅದು ನಿಮಗೆ 8 ಥರ ಕಾಣಿಸುತ್ತೆ. ಅವಾಗ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ 4ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣದ ಮೇಲೆ ಕೇಂದ್ರೀಕರಿಸಲು ಸಂಸ್ಕಾರ ಶಾಲಾ ಉಪಕ್ರಮವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಕೇಳಿದಾನೆ. ಓಕೆ, ಯಾವುದು ಸರ್ ಇದು ಸಂಸ್ಕಾರ ಶಾಲಾ ಉಪಕ್ರಮ? ಯಾವ ರಾಜ್ಯ? ಅಸ್ಸಾಂ ರಾಜ್ಯ. ಎಷ್ಟರಿಂದ ಎಷ್ಟನೇ ವಯಸ್ಸಿನ ಮಕ್ಕಳಿಗೆ? 4ರಿಂದ 14ನೇ ವಯಸ್ಸಿನ ಮಕ್ಕಳಿಗೆ. ಸೊ ಇಲ್ಲಿ ಏನಾದರೂ ಆಪ್ಷನ್ ನಿಮಗೆ 4ರಿಂದ 14, 6ರಿಂದ 14, 8ರಿಂದ 14 ಆ್ಯಂಡ್ ದೆನ್ ನೆಕ್ಸ್ಟ್ ನನ್ ಆಫ್ ದೀಸ್ ಅಂತ ಕೊಟ್ಟರೆ 6ರಿಂದ 14 ಚೂಸ್ ಮಾಡೋರೆ 90% ಸಿಗ್ತೀರಾ. ಓಕೆ, ಬಟ್ ಇಲ್ಲಿ ಗೆಸ್ ಮಾಡಿ ಹಾಕೋದಲ್ಲ. ಸೊ ಕೆಲವೊಂದು ಕೆಳಗೆ ನೀವು ಎಕ್ಸಾಕ್ಟ್ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಎಷ್ಟಿಂದ ಅಂತ ಕೇಳಿದ್ರೆ ಒಂದು 4ರಿಂದ 14 ವರ್ಷದ ಮಕ್ಕಳಿಗೆ ಅಂತ ಹೇಳ್ತೀವಿ. ಯಾವ ಉಪಕ್ರಮವನ್ನು ಆರಂಭ ಮಾಡಿದ್ದಾರೆ ಈ ಒಂದು ಅಸ್ಸಾಂನವರು? ಸಂಸ್ಕಾರ ಶಾಲಾ ಉಪಕ್ರಮ ಅಂತ ಹೇಳ್ತೀವಿ. ಯಾವುದನ್ನ? ಈ ಒಂದು ಸಂಸ್ಕಾರ ಶಾಲಾ ಉಪಕ್ರಮ ಆರಂಭ ಮಾಡಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಕಠಿಣ ಪರಿಸರದಲ್ಲಿ ನಿಯೋಜಿಸಲಾದ ಮಿಲಿಟರಿ ಸಿಬ್ಬಂದಿಯ ಕುಡಿಯುವ ನೀರಿನ ಅಗತ್ಯತೆಗಳನ್ನು ಪೂರೈಸುವ ಸಮುದ್ರ ನೀರಿನ ಉಪ್ಪು ನೀರಿನ ಶುದ್ಧೀಕರಣ ವ್ಯವಸ್ಥೆಯನ್ನು ಯಾರು ಪ್ರಾರಂಭಿಸಿದ್ದಾರೆ? ಯಾರು ಪ್ರಾರಂಭ ಮಾಡಿದ್ದಾರೆ ಸರ್? ಇಸ್ರೋ ಅವರು, VL ಅವರು, TCS ಅವರು ಆ್ಯಂಡ್ ದೆನ್ ಈ ಒಂದು DRDO ಅವರು. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡೋದಾದ್ರೆ ಈ ಒಂದು DRDO ಅಂತ ಹೇಳ್ತೀವಿ. ಹೇಗೆ ನೀವು ನೆನ್ಪಿಟ್ಕೊಳ್ಬಹುದು?
ಇವರ ಒಂದು ಪರೀಕ್ಷಾ ಕೇಂದ್ರ ಎಲ್ಲಿದೆ ಸರ್ ಒಡಿಶಾದಲ್ಲಿದೆ. ಒಡಿಶಾ ಈ ಒಂದು ಸಮುದ್ರ ತೀರದಲ್ಲಿ ಇದೆ ಅಲ್ವಾ, ನೀನು ಸಮುದ್ರಕ್ಕೆ ಅಂಟ್ಕೊಂಡಿದೆ ಅಲ್ವಾ, ಸೊ ಅದಕ್ಕೆ ಅಲ್ಲಿ ಅವರಿಗೆ ಕುಡಿಯೋ ನೀರು ಸಿಗಲ್ಲ, ಸಮುದ್ರ ನೀರು ಸಿಗುತ್ತೆ, ಸೊ ಅದಕ್ಕೆ ಅವ್ರಿಗೆ ಬೇಕಾಗಿದೆ ಅಂತ ಅವರೇ ಮಾಡ್ಕೊಂಡಿದ್ದಾರೆ. ನೆನ್ಪಿಟ್ಕೊಳ್ಳಿ, ನೆನ್ಪುಳಿತದೆ. ಓಕೆ, ಸೊ ಇವರ ಒಂದು ಪರೀಕ್ಷಾ ಕೇಂದ್ರ ಎಲ್ಲಿ ಕಂಡು ಬರುತ್ತೆ? ಚಾಂಡೀಪುರ. ಎಲ್ಲಿ? ಒಡಿಶಾದ ಚಾಂಡೀಪುರ ಅಂತ ಹೇಳ್ತೀವಿ. ಓಕೆ, ಅಬ್ದುಲ್ ಕಲಾಂ ದ್ವೀಪ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 82ನೇ ವಯಸ್ಸಿನಲ್ಲಿ ನಿಧನರಾದ ಸುರೇಶ್ ಕಲ್ಮಾಡಿ ಯಾರು ಅಂತ ಕೇಳಿದ್ದಾನೆ. ಸರಿನಾ? ಸೊ ಯಾರು ಇವರು ಸುರೇಶ್ ಕಲ್ಮಾಡಿ ಅವರು? ಯಾರಿದ್ದಾರೆ? ಯಾರು ಸರ್? ಪೊಲಿಟಿಷಿಯನಾ? ಹೌದು, ಇವರು ಸಹ ಪೊಲಿಟಿಷಿಯನೇ ಆಗಿದ್ದಾರೆ. ಆವಾಗಲೇ ನಾವು ನೋಡಿದ್ವಲ್ವ, ಯಾರೋ ಒಬ್ಬರು ಕಬೀಂದ್ರ ಅವರು ಸಹ ಏನಾಗಿದ್ರು? ಪೊಲಿಟಿಷಿಯನ್ ಆಗಿದ್ರು. ಆ್ಯಂಡ್ ದೆನ್ ಇಲ್ಲಿ ಸಹ ಸುರೇಶ್ ಕಲ್ಮಾಡಿ ಅವರು ಏನಾಗಿದ್ದಾರೆ ಅಂದರೆ ಇದೇ ಒಂದು ಪೊಲಿಟಿಷಿಯನ್ ಆಗಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಸುದ್ದಿಯಲ್ಲಿದ್ದ ಹಿಸ್ಟ್ರಿ ದ್ಯಾಟ್ ಇಂಡಿಯಾ ಇಗ್ನೋರ್ಡ್ ಪುಸ್ತಕದ ಲೇಖಕರು ಯಾರು? ಸರಿನಾ? ಸೊ ಹಿಸ್ಟ್ರಿ ಏನು ಇಂಡಿಯಾ ಇಗ್ನೋರ್ ಮಾಡಿದೆ ಅಲ್ವಾ, ಅದು ಹೇಗೆ? ಅದು ಒಂದು ರೀತಿ ಪ್ರೇಮವಾಗಿದೆ. ಆ ರೀತಿ ನೀವು ಹಿಸ್ಟ್ರಿನ ನೀವು ಓದ್ಕೊಂಡ್ರೆ ಅದ್ರ ಮೇಲೆ ನಿಮ್ಗೆ ಪ್ರೇಮ ಆಗುತ್ತೆ. ಸೊ ಅವ್ರ ಹೆಸರು ಏನು ಅಂತ ಹೇಳ್ತೀವಿ? ಪ್ರೇಮ್ ಪ್ರಕಾಶ್ ಅಂತ ಹೇಳ್ತೀವಿ. ಸರಿನಾ? ಏನಂತ ಹೇಳ್ತೀವಿ? ಪ್ರೇಮ್ ಪ್ರಕಾಶ್ ಅಂತ ಹೇಳ್ತೀವಿ. ಚೆನ್ನಾಗಿದೆ ಅಂತ ಮೀನ್ಸ್ ರಿವ್ಯೂ ಏನಿದೆ ಅಲ್ವಾ, ನಿಜವಾಗಿರ್ತಕ್ಕಂಥ ದೇಶಭಕ್ತರದು. ಸೊ ಅವ್ರದ್ದು ರಿವ್ಯೂ ಇದ್ರ ಮೇಲೆ ಚೆನ್ನಾಗಿದೆ. ಓಕೆ, ಸೋ ಕಾಲ್ಡ್ ದೇಶಭಕ್ತರಲ್ಲ, ಬಟ್ ರಿಯಲ್ ದೇಶಭಕ್ತರು ಏನಿದಾರಲ್ವ, ಸೊ ಅವರ ಒಂದು ಪ್ರಕಾರ, ಅವರು ಓದಿದ ಪ್ರಕಾರ ಈ ಬುಕ್ ಏನಿದೆ ಅಲ್ವಾ, ಅವ್ರದ್ದು ರಿವ್ಯೂ ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆ, ಸೊ ಚೆನ್ನಾಗಿದೆ ಬುಕ್. ಆ್ಯಂಡ್ ದೆನ್ ಯಾವ್ದು ಇಗ್ನೋರ್ ಮಾಡಲಾಗಿದೆ ಅಲ್ವಾ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಆ್ಯಂಡ್ ದೆನ್ ನಮ್ಮ ಹಿಸ್ಟ್ರಿಯಲ್ಲಿ. ಸೊ ಅದನ್ನೆಲ್ಲವೂ ಸಹ ಇದರಲ್ಲಿ ಬರೆದಿರ್ತಕ್ಕಂತಹ ಒಂದು ಬರಹವಾಗಿದೆ ಅಂತ ಹೇಳಿದ್ದಾರೆ. ಸರಿನಾ? ಸೊ ಅದನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು? ಪ್ರೇಮ್ ಪ್ರಕಾಶ್ ಅವರು. ಓಕೆ, ಏನು ಬರೆದಿದ್ದಾರೆ? ಈ ಒಂದು ಹಿಸ್ಟ್ರಿ ದ್ಯಾಟ್ ಇಗ್ನೋರ್ಡ್ ಇಂಡಿಯಾ ಅನ್ನೋ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಕೇಳಬಹುದು ನಿಮಗೆ. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವಶನ್. ಇದು ನಿಮಗೆ 2ನೇ ಬಾರಿ ಬರ್ತಾ ಇರ್ಬೋದು. ಆಲ್ರೆಡಿ ಇದನ್ನು ಒಂದ್ಸರಿ ನಿಮ್ಗೆ ಹೇಳಿದ್ದೇನೆ 2025ರಲ್ಲಿ, ಅವಾಗೂ ಸಹ ನ್ಯೂಸಲ್ಲಿತ್ತು, ಐ ಥಿಂಕ್ ಇನ್ ನವೆಂಬರ್ ಮಂತಲ್ಲಿ. ಓಕೆ, ಸೊ ಮತ್ತೆ ನ್ಯೂಸಲ್ಲಿದೆ, ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕ್ಯಾಲ್ಮರಿಯ ಮಿಜೋರಾಮಿನ್ಸ್ ಅಂತ ಇದೆಯಲ್ಲ ಸರ್, ಇದು ಮಿಜೋರಾಮಿನ್ಸ್ ಅಂತಂದರೆ ಅದು ಏನಾಗಿರಬೇಕು? ಮಿಜೋರಾಮೇ ಆಗಿರಬೇಕು. ಓಕೆ, ಯಾವುದು ಅಂದರೆ ಒಂದು ಮಿಜೋರಾಮ್ ಅಂತ ಹೇಳ್ತೀವಿ ಸರ್. ಈ ಒಂದು ಕ್ಯಾಲ್ಮರಿಯ ಮಿಜೋರಾಮಿನ್ಸ್ ಎಂಬ ಹೊಸ ರೀಡ್ ಹಾವಿನ ಪ್ರಭೇದವನ್ನು ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಯಿತು ಅಂತ ಕೇಳಿದ್ರೆ ಈ ಒಂದು ಮಿಜೋರಾಮಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, EB-4 ವ್ಯವಹಾರ ವೀಸಾವನ್ನು ಪ್ರಾರಂಭಿಸಿತು ಯಾವ ದೇಶದ ವೃತ್ತಿಪರರಿಗೆ ಭಾರತ ಇತ್ತೀಚೆಗೆ EB-4 ವ್ಯವಹಾರ ವೀಸಾವನ್ನು ಪ್ರಾರಂಭಿಸಿತು ಅಂತ? ಓಕೆ, ಏನಿದೆ EB-4 ಅಂದರೆ ಎಂಪ್ಲಾಯ್ಮೆಂಟ್ ಬೇಸ್ಡ್ ಫೋರ್ತ್ ಪ್ರಿಫರೆನ್ಸ್ ಇಮಿಗ್ರೇಷನ್ ಅಂತ ಹೇಳ್ತೀವಿ ಸರಿನಾ? ಸೊ ಈ ಒಂದು ವೀಸಾವನ್ನು ಪ್ರಾರಂಭ ಮಾಡಿದೆ ಯಾವ ದೇಶದ ಒಂದು ನಾಗರಿಕರ ಸಲುವಾಗಿ? ಯಾವ ದೇಶದವರು ಅಂತ ಕೇಳಿದ್ರೆ ಈ ಒಂದು ಚೀನಾ ದೇಶದ ನಾಗರಿಕರಲ್ಲ, ವೃತ್ತಿಪರರಿಗಾಗಿ. ಓಕೆ, ಯಾವ ದೇಶ ಆರಂಭ ಮಾಡಿದೆ ಇದನ್ನು? ನಮ್ಮ ಭಾರತ ಆರಂಭ ಮಾಡಿದೆ. ಓಕೆ, ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವಶನ್, ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಸ್ಟಾರ್ಟ್ ಕ್ವಶನ್. ಸರ್ ಇಲ್ಲ, ಇವಾಗ 70 ಕ್ವಶನ್ ಏನಿದೆ ಅಲ್ವಾ, ಈ 70 ಕ್ವಶನೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 180 ಕ್ವಶನ್ಗಳಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 70 ಕ್ವಶನ್ಗಳನ್ನು ತೊಗೊಂಡು ಬಂದಿದ್ದೀವಿ. ಬಟ್ ಅದರಲ್ಲೇ ನಿಮಗೆ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ ಅಂತಂದರೆ ಜಸ್ಟ್ ಅದನ್ನು ಮಾತ್ರ ನೆನ್ಪಿಟ್ಕೊಳ್ಬಿಡಿ, ಎಲ್ಲವೂ ಸಹ ನೆನ್ಪಿಟ್ಕೊಳ್ಳಿ. ಬಟ್ ಇದನ್ನು ಹೇಗೆ ಅಂದರೆ ಇನ್ನೊಂದು ಸರಿ ಮೈಂಡ್ ಹೇಳಿ, ಇದು ಇಂಪಾರ್ಟೆಂಟ್ ಇದೆ ನೆನ್ಪಿಟ್ಕೊಳ್ಳಲೇ ಅಂತ ನಿಮ್ಮ ಮೈಂಡ್ ಹೇಳಬೇಕು. ಓಕೆ, ಸೊ ಆಗ ನಿಮ್ಮ ಮೈಂಡ್ ಏನು ಮಾಡುತ್ತೆ? ಓಕೆ, ನೆನ್ಪಿಟ್ಕೊಂಡಿದ್ದೀಯಾ ಗುರು? ಓಕೆ, ನೆನ್ಪಿಟ್ಕೊಳ್ತೀನಿ ಅಂತ ನೆನ್ಪಿಟ್ಕೊಳ್ಳುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ಸರಸ್ ಮೇಳ 2026 ಎಲ್ಲಿ ಆಯೋಜಿಸಲಾಗುವುದು ಅಂತ ಕೇಳಿದ್ದಾನೆ. ಸರಸ್ ಮೇಳ ಎಲ್ಲಿ ಆಯೋಜಿಸಲಾಗುವುದು ಹೇಳ್ಬೋದಾ? ಎಲ್ಲಿ ಅಂತ ಕೇಳಿದ್ರೆ ಈ ಒಂದು ಗುಂಟೂರಲ್ಲಿ. ಈ ಒಂದು ಗುಂಟೂರು ಅಂತ ಹೇಳ್ತೀವಿ. ಗುಂಟೂರಲ್ಲಿ ಕಂಡುಬರುತ್ತೆ ಸರ್. ಗುಂಟೂರು ಕಂಡುಬರೋದು ನಮ್ಮ ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಎಲ್ಲಿ ಕಂಡುಬರುತ್ತೆ? ಆಂಧ್ರ ಪ್ರದೇಶದಲ್ಲಿ. ಓಕೆ, ಇದನ್ನು ಸಹ ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳಬಹುದು. ಯಾವುದು? ನ್ಯಾಷನಲ್ ಸರಸ್ ಫೇರ್ ಅಂತ ಹೇಳ್ತೀವಿ, ಇಲ್ಲಾಂದರೆ ರಾಷ್ಟ್ರೀಯ ಸರಸ್ ಮೇಳ ಅಂತ ಹೇಳ್ತೀವಿ ಸರ್. ಈ ಒಂದು ರಾಷ್ಟ್ರೀಯ ಸರಸ್ ಮೇಳ ಅಂತಂದರೆ ಆಪ್ಷನ್ ಫಸ್ಟ್ ಕೊಡೋದು ನಿಮಗೆ ನವದೆಹಲಿ ಕೊಟ್ಟಿರ್ತಾರೆ, ನವದೆಹಲಿ ಹಾಕಬೇಡಿ. ಓಕೆ, ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಗುಂಟೂರು ಅಂತ ಹೇಳ್ತೀವಿ. ಓಕೆ, ಸೊ ನಿಮ್ಮ ಆಲ್ಮೋಸ್ಟ್ ಈ ಸೌತ್ ಇಂಡಿಯಾದಲ್ಲಿ ಕಂಡುಬರ್ತಕ್ಕಂಥ ಸಿಟಿಗಳನ್ನು ಏನಾದರೂ ಈ ರೀತಿ ಮೇಳಗಳ ಆಯೋಜನೆ ಮಾಡಿದ್ದು ಅಂತ ಕೇಳಿದ್ರೆ ಆಲ್ಮೋಸ್ಟ್ ನಾವು ಥಿಂಕೇ ಮಾಡಲ್ಲ, ಸೌತ್ ಇಂಡಿಯಾ ಸಾಧ್ಯ ಇಲ್ಲ ಬಿಡೋದು, ಏನಾದರೂ ಇದ್ದರೆ ನಾರ್ತ್ ಇಂಡಿಯಾ ಇರಬಹುದು ಅಂತ. ಸೊ ಇದನ್ನು ನೀವು ಮಿಸ್ಟೇಕ್ ಮಾಡ್ಕೊಳ್ಬೇಡಿ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಈ ಒಂದು ಗುಂಟೂರು ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಬಿಡುಗಡೆ ಆಗಲಿದೆ? ಎಲ್ಲಿ ಅಂತಂದರೆ ಈ ಒಂದು ಜಿಂದ್ ಟು ಸೋನೆಪತ್. ಎಲ್ಲಿ? ಈ ಒಂದು ಜಿಂದ್ ಟು ಸೋನೆಪತ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ದೆ ಸರ್ ನಿಮಗೆ ನಾನು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ. ಎಲ್ಲಿ? ಹರಿಯಾಣದಲ್ಲಿ ಬರುತ್ತೆ ಅಂತ ಹೇಳಿದೆ ಅಲ್ವಾ? ಓಕೆ, ಹರಿಯಾಣದಲ್ಲಿ ಕಂಡುಬರುತ್ತೆ. ಯಾವುದು? ಈ ಒಂದು ಜಿಂದ್ ಟು ಸೋನೆಪತ್ವರೆಗೆ ಈ ಒಂದು ಹೈಡ್ರೋಜನ್ ಚಾಲಿತ ರೈಲು ಏನಿದೆ ಅಲ್ವಾ, ಚಾಲನೆ ಆಗ್ತಾ ಇದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಮೊದಲ ಸ್ಲೀಪರ್ ವಂದೇ ಭಾರತ್ ಎಲ್ಲಿ ಓಡಾಡ್ತಾ ಇದೆ? ಎಲ್ಲಿ ಓಡಾಡಲಿದೆ? ಎಲ್ಲಿ ಸರ್ ಇದು ಒಂದು ಕಲ್ಕತ್ತಾ, ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಅಸ್ಸಾಂನ ಗುವಾಹಟಿ ಸರ್ ಅಲ್ವಾ? ಬಟ್ ಇನ್ನೂ ಸ್ವಲ್ಪ ಡೆಪ್ತಾಗಿ ಹೋದರೆ ಎಲ್ಲಿಂದ ಎಲ್ಲಿವರೆಗೆ? ಒಂದು ಹೌರಾ. ಓಕೆ, ಹೌರಾ ಟು ಕಾಮಾಖ್ಯ ಅಂತ ಹೇಳ್ತೀವಿ ಸರ್. ಇದನ್ನು ನೆನ್ಪಿಟ್ಕೊಳ್ಳಿ, ಯಾವುದು? ಹೌರಾ ಟು ಕಾಮಾಖ್ಯ ಆ ಒಂದು ವಂದೇ ಭಾರತ್ ಸ್ಲೀಪರ್ ರೈಲು ಓಡಾಡಲಿದೆ ಇನ್ನು ಮುಂದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸಿದ್ದರಾಮಯ್ಯ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲ ಕರ್ನಾಟಕ ಸರ್? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ವಿದ್ಯುತ್. ಓಕೆ, ಇದು ವರ್ಷ ನೆನ್ಪಿಟ್ಕೊಳ್ಳಿ, ಎಷ್ಟು ಅಂತಂದರೆ 7 ವರ್ಷ 247 ದಿನಗಳ ಕಾಲ ಏನೋ ಅವರು ರೆಕಾರ್ಡ್ನ ಮುರಿದಿದ್ದಾರೆ. ಓಕೆ, ಯಾರು? ಈ ಒಂದು ಸಿದ್ದರಾಮಯ್ಯ ಅವರು. ಯಾರ್ದು? ಇವ್ರಿಗಿಂತ ಮುಂಚೆ ಯಾರ್ದಿತ್ತು ಅಂದರೆ ದೇವರಾಜ ಅರಸು ಅವ್ರದ್ದು ಇತ್ತು. ಓಕೆ, ಯಾವಾಗ? ಈ 1970ರಲ್ಲಿ ಅಂತ ಹೇಳ್ತೀವಿ. ಓಕೆ, ಯಾವಾಗ? 1970ರಿಂದ 77ರವರೆಗೂ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 72ರಿಂದ 77 ಇರ್ಬೋದೇನೋ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್, ವಿಶ್ವದ ಅತಿ ದೊಡ್ಡ ವಿದ್ಯುದ್ದೀಕೃತ ರೈಲು ವ್ಯವಸ್ಥೆ ಯಾವುದು ಅಂತ ಕೇಳಿದ್ದೇನೆ ಸರ್. ಯಾವ ರೈಲು ವ್ಯವಸ್ಥೆ ಆಗಿದೆ ಸರ್? ಭಾರತೀಯ ರೈಲು ವ್ಯವಸ್ಥೆ.
ಆ್ಯಂಡ್ ದೆನ್ ನೆಕ್ಸ್ಟ್ ಚೀನಾ ರೈಲ್ವೆ ವ್ಯವಸ್ಥೆ, ಆ್ಯಂಡ್ ದೆನ್ ಅಮೆರಿಕನ್ ರೈಲ್ವೆ ವ್ಯವಸ್ಥೆ, ಆ್ಯಂಡ್ ದೆನ್ ನೆಕ್ಸ್ಟ್ ಯಾವ್ದು ಕೊಟ್ಟಿದ್ದಾರೆ ಅಂದರೆ ಜಪಾನ್ ರೈಲ್ವೆ ವ್ಯವಸ್ಥೆ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಅಂತ ನೋಡೋದಾದ್ರೆ ಒಂದು ಭಾರತೀಯ ರೈಲ್ವೆ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ 69ನೇ ರಾಷ್ಟ್ರೀಯ ಶಾಲಾ ಕ್ರೀಡಾಕೂಟವು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಪ್ರಾರಂಭವಾಗಲಿದೆ ಅಂತ ಕೇಳಿದ್ದೇನೆ. ಸರ್ ಯಾವುದು ಈ ಒಂದು 69ನೇ ರಾಷ್ಟ್ರೀಯ ಶಾಲಾ ಕ್ರೀಡಾಕೂಟವು ಯಾವ ರಾಜ್ಯದಲ್ಲಿ ಪ್ರಾರಂಭವಾಗಲಿದೆ ಅಂತ ಕೇಳಿದ್ರೆ ಈ ಒಂದು ಪಂಜಾಬಲ್ಲಿ ಪ್ರಾರಂಭವಾಗಲಿದೆ. ಸರ್ ಎಲ್ಲಿ ಅಂತ ಕೇಳಿದ್ರೆ ಈ ಒಂದು ಪಂಜಾಬಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ರಸ್ತೆ ನಿರ್ಮಾಣಕ್ಕಾಗಿ ಜೈವಿಕ ಬಿಟುಮಿನ್ ಅನ್ನು ವಾಣಿಜ್ಯಿಕವಾಗಿ ಉತ್ಪಾದಿಸಿದ ವಿಶ್ವದ ಮೊದಲ ದೇಶ ಯಾವುದು ಅಂತ ಕೇಳಿದ್ರೆ ಸರ್ ಯಾವುದಕ್ಕಾಗಿ ಈ ಒಂದು ರಸ್ತೆ ನಿರ್ಮಾಣಕ್ಕಾಗಿ ಜೈವಿಕ ಬಿಟುಮಿನ್ ಅನ್ನು ವಾಣಿಜ್ಯಿಕವಾಗಿ ಉತ್ಪಾದಿಸಿದ ಮೊದಲ ದೇಶ ಯಾವುದು ಅಂತ, ಯಾವ ದೇಶ ಇದನ್ನು ಉತ್ಪಾದನೆ ಮಾಡಿದೆ ಸರ್ ಯಾವುದು ಅಂತ ಕೇಳಿದ್ರೆ ನಮ್ಮ ಭಾರತ ಅಂತ ಹೇಳಿದ್ವಿ. ಸರ್ ಯಾವುದು ನಮ್ಮ ಭಾರತ ಯಾವುದನ್ನ ಈ ಒಂದು ಜೈವಿಕ ಬಿಟುಮಿನ್ ಅನ್ನು ವಾಣಿಜ್ಯಿಕವಾಗಿ ಉತ್ಪಾದಿಸಿರತಕ್ಕಂತಹ ವಿಶ್ವದ ಮೊದಲ ದೇಶವಾಗಿದೆ ಸರ್. ಸೊ ದಿಸ್ ಇಸ್ ಆಲ್ಸೋ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಆ್ಯಂಡ್ ದೆನ್ ವಿಶ್ವ ಯುದ್ಧ ಅನಾಥರ ದಿನವನ್ನು ಈ ಕೆಳಗಿನ ಯಾವ ದಿನಗಳಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದ್ರೆ ಸರ್ ಈ ಒಂದು ವಿಶ್ವ ಯುದ್ಧ ಅನಾಥರ ದಿನವನ್ನು ನಾವು 6 ಜನವರಿಯೊಂದಿಗೆ ಆಚರಣೆ ಮಾಡ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವ ರಾಜ್ಯದ ಮೊದಲ ಮಹಿಳಾ ಮುಖ್ಯ ಕಾರ್ಯದರ್ಶಿಯಾಗಿ ನಂದಿನಿ ಚಕ್ರವರ್ತಿ ಅವರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ರೆ. ಓಕೆ, ಈ ಒಂದು ನಂದಿನಿ ಚಕ್ರವರ್ತಿ ಅಂತ ಕೇಳಿದ್ರೆ ಅವಾಗ ನಾವು ಹೇಳ್ತೀವಿ ಈ ಒಂದು ಪಶ್ಚಿಮ ಬಂಗಾಳ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಒಡಿಶಾದ ಮೊದಲ ಮಹಿಳಾ ಮುಖ್ಯ ಕಾರ್ಯದರ್ಶಿಯಾಗಿ ಯಾರನ್ನ ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಅನು ಗರ್ಗ್ ಅಂತ. ಯಾರು ಈ ಒಂದು ಅನು ಅವ್ರಿಗೆ, ಓಕೆ, ಅನು ಗರ್ಗ್ ಅವರನ್ನ ನೇಮಕ ಮಾಡಲಾಗಿದೆ. ಆ್ಯಂಡ್ ನಮ್ಮ ಕರ್ನಾಟಕದಲ್ಲೂ ಸಹ ಪ್ರಸ್ತುತ ಈ ಮಹಿಳಾ ಮುಖ್ಯ ಕಾರ್ಯದರ್ಶಿನೇ ಇದ್ದಾರೆ. ಯಾರು? ಶಾಲಿನಿ ರಜನೀಶ್ ಅವರು. ಓಕೆ, ಸೊ ಅವ್ರಿಗಿಂತ ಮುಂಚೆ ಯಾರಿದ್ರು? ರಜನೀಶ್ ಅವರಿದ್ರು, ಮೀನ್ಸ್ ಅವರ ಪತಿಯೇ ಆಗಿದ್ರು. ಅದು ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಬಿಳಿ ಹೊಟ್ಟೆಯ ಹೆರಾನ್ ಸಂರಕ್ಷಣೆಯ ಬಗ್ಗೆ ಕಳವಳ ಹೊರತಾಗಿಯೂ ಅನುಮೋದಿಸಲಾದ ಕಲೈ 2 ಜಲವಿದ್ಯುತ್ ಯೋಜನೆಯು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ರೆ. ಓಕೆ, ಕಲೈ 2 ಎಲ್ಲಿ ಕಂಡುಬರುತ್ತೆ ರೀ? ಈ ಒಂದು ಜಲವಿದ್ಯುತ್ ಯೋಜನೆ ಎಲ್ಲಿ ಕಂಡುಬರುತ್ತೆ ಅಂದ್ರೆ ಸರ್ ಇದು ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ. ಸೊ ಇದು ಎದಕ್ಕೆ ಫೇಮಸ್ ಇದೆ? ಈ ಒಂದು ಬಿಳಿ ಹೊಟ್ಟೆಯ ಹೆರಾನ್ ಸಂರಕ್ಷಣೆಗೆ ಇದು ಫೇಮಸ್ ಇದೆ ಸರ್. ಸೊ ಇದನ್ನು ಸಹ ನಾವು ನೋಡ್ಕೊಂಡಿದ್ವಿ, ಎಲ್ಲವೂ ಸಹ ನೋಡ್ಕೊಂಡಿದ್ವಿ ಆಲ್ಮೋಸ್ಟ್. ಆ್ಯಂಡ್ ದೆನ್ ನೆಕ್ಸ್ಟ್ 2026ರ ಭಾರತದ ಗಣರಾಜ್ಯೋತ್ಸವದಂದು ಯಾವ ಸಂಸ್ಥೆಯ ಉನ್ನತ ಅಧಿಕಾರಿಗಳನ್ನು ಮುಖ್ಯ ಅತಿಥಿಗಳಾಗಿ ಆಹ್ವಾನಿಸಲಾಗಿದೆ ಅಂತ ಕೇಳಿದ್ರೆ ಈ ಒಂದು ಯುರೋಪಿಯನ್ ಯೂನಿಯನ್ ಅಂತ ಹೇಳ್ತೀವಿ ಸರ್. ಯಾರು? ಈ ಒಂದು ಆಂಟೋನಿಯೋ ಕೋಸ್ಟಾ ಅವರು, ಇನ್ನೊಂದು ಉರ್ಸಲಾ ಅವರು. ಓಕೆ, ಅವರು ಇಬ್ಬರನ್ನ ಸಹ ನೆನ್ಪಿಟ್ಕೊಳ್ಳಿ. ಯಾರು? ಒಂದು ಆಂಟೋನಿಯೋ ಕೋಸ್ಟಾ ಅವರು, ಇನ್ನೊಂದು ಉರ್ಸಲಾ ಡಿಯನ್ ಅಂತ ಹೇಳ್ತೀವಿ ಸರ್ ನಾವು. ಸೊ ಅವರಿಬ್ಬರನ್ನ ಸಹ ನೀವು ನೆನ್ಪಿಟ್ಕೊಳ್ಳಿ. ಅವರು ಇಬ್ಬರು ಸಹ ಇವಾಗ ನೆಕ್ಸ್ಟ್ ಜನವರಿ 26ಕ್ಕೆ ನಮ್ಮ ಭಾರತ ದೇಶಕ್ಕೆ ಆಗಮಿಸಲಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಕಡಲ ಭದ್ರತೆ ವಿಪತ್ತು ಪ್ರತಿಕ್ರಿಯೆ ಮತ್ತು ತುರ್ತು ನಿರ್ವಹಣೆಯನ್ನು ಸುಧಾರಿಸಲು ಅಮಿತ್ ಶಾ ಅವರು ಸಮಗ್ರ ಭದ್ರತಾ ಕೇಂದ್ರವನ್ನು ಎಲ್ಲಿ ಪ್ರಾರಂಭಿಸಿದರು? ಎಲ್ಲಿ ಪ್ರಾರಂಭ ಮಾಡಿದ್ದಾರೆ ಸರ್ ಇದನ್ನು? ಎಲ್ಲಿ ಅಂತ ಕೇಳಿದ್ರೆ ಈ ಅಂಡಮಾನ್ ಮತ್ತು ನಿಕೋಬಾರದಲ್ಲಿ ಆರಂಭವನ್ನು ಮಾಡಿದ್ದಾರೆ. ಓಕೆ, ಇಲ್ಲಿ ಒಂದು ಅಂಡಮಾನ್ ಮತ್ತು ನಿಕೋಬಾರದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಇತ್ತೀಚೆಗೆ ನೇಮಕಗೊಂಡ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತವಲ್ಲದ ಸದಸ್ಯರಲ್ಲಿ ಯಾರು ಸೇರಿಲ್ಲ ಅಂತ ಕೇಳಿದ್ದೇನೆ. ಸರ್ ನಿಮಗೆ ಹೇಳಿದ್ದೆ ಅಲ್ವಾ ಸರ್, ಏನು B(C²) ಆ್ಯಂಡ್ ದೆನ್ ನೆಕ್ಸ್ಟ್ L² ಅಂತ. ಓಕೆ, ಸೊ ಬಿ ಅಂದರೆ ಏನು? ಬಹರನ್ ಅಂತ ಹೇಳ್ತೀವಿ. ಸಿ ಅಂದರೆ ಏನು ಸರ್? ಒಂದು ಕಾಂಗೋ. ಆ್ಯಂಡ್ ದೆನ್ ಇನ್ನೊಂದು ಕೊಲಂಬಿಯಾ ಅಂತ. ಓಕೆ, ಕೊಲಂಬಿಯಾ ಕಾಂಗೋ ಇದೆ. ಆ್ಯಂಡ್ ದೆನ್ ಒಂದು ಎಲ್ ಅಂದರೆ ಏನು ಸರ್? ಲಾಟ್ವಿಯಾ. ಆ್ಯಂಡ್ ದೆನ್ ಇನ್ನೊಂದು ಎಲ್ ಅಂದರೆ ಏನಂತ ಹೇಳ್ಬೋದಾ? ಓಕೆ, ಇದನ್ನು ಕಾಮೆಂಟ್ ಮಾಡಿ. ಹೋಮ್ವರ್ಕ್ ನಂಬರ್ 1 ಇದು. ಓಕೆ, ಸೊ ದಿಸ್ ಇಸ್ ದ ಹೋಮ್ವರ್ಕ್ ನಂಬರ್ 1 ಕ್ವಶನ್ ಇದು. ಸೊ ಇದಕ್ಕೆ ನೀವು ಆನ್ಸರ್ನ ಮಾಡಿ. ಓಕೆ, ಸೊ ನಿಮ್ಗೆ ಹೇಳಿದೆ 4 ಹೇಳಿದೆ, ಇನ್ನೊಂದು ಯಾವುದು ಅಂತ ನೀವು ಕಾಮೆಂಟ್ ಮಾಡಿ. ಓಕೆ, ಸೊ ಇದು ಯಾವುದು ಅಂದ್ರೆ ಅಂಗೋಲಾ ಅಂತ ಆಗೋದಿಲ್ಲ, ಯಾಕಂದರೆ ನಿಮಗೇನು ಹೇಳಿದೆ B(C²) ಆ್ಯಂಡ್ ದೆನ್ L² ಅನ್ನೋದು ಫಾರ್ಮುಲಾ ಹೇಳಿದ್ದೆ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಒಂದನ್ನು ನೀವು ಹೋಮ್ವರ್ಕ್ನ ಕಾಮೆಂಟ್ ಮಾಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಈ ಒಂದು ಖುದ್ಬತ್ ಇ ಮೋದಿ ಫ್ರಮ್ ದಿ ರೆಡ್ ಪೋರ್ಟ್ ಎಂಬ ಪುಸ್ತಕವನ್ನು ಯಾರು ಬಿಡುಗಡೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಒಂದು ಧರ್ಮೇಂದ್ರ ಪ್ರಧಾನ್ ಅವರು ಬಿಡುಗಡೆಯನ್ನು ಮಾಡಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಬೆಂಗಳೂರಿನಲ್ಲಿ ನಡೆದ 44ನೇ ಜೂನಿಯರ್ ರಾಷ್ಟ್ರೀಯ ಖೋ ಖೋ ಚಾಂಪಿಯನ್ಶಿಪ್ ಪುರುಷರಲ್ಲಿ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದ್ರೆ ಸರ್ ನಮ್ಮವರೇ, ಯಾರು? ನಮ್ಮ ಕರ್ನಾಟಕದವರು ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ R.K. ಶ್ರೀರಾಮ್ ಕುಮಾರ್ ಯಾವ ಸಂಗೀತ ವಾದ್ಯದೊಂದಿಗೆ ಸಂಬಂಧ ಹೊಂದಿದ್ದಾರೆ ಮತ್ತು ಅವರಿಗೆ 2026ರಲ್ಲಿ ಸಂಗೀತ ಕಲಾನಿಧಿ ಪ್ರಶಸ್ತಿಯನ್ನು ನೀಡಲಾಯಿತು? ಸರ್ ನೀವು ಅವಾಗಲೇ ಹೇಳಿದ್ರಲ್ಲ ಸರ್, ಒಂದು ನೃತ್ಯ ಕಲಾನಿಧಿ, ಇನ್ನೊಂದು ಸಂಗೀತ ಕಲಾನಿಧಿ ಅಂತ. ಇದೇನಾ ಸರ್ ಅದು? ಹೌದು, ಇದೇ ಅದು. ಸೊ ಯಾರಿಗೆ ನೀಡಲಾಗಿದೆ ಸರ್ ಇದನ್ನು? ಯಾರಿಗೆ ಅಂತ ಕೇಳಿದ್ರೆ ಒಂದು ಶ್ರೀರಾಮ್ ಕುಮಾರ್ ಅವ್ರಿಗೆ ನೀಡಲಾಗಿದೆ. ಹಾಗಾದರೆ ಅವರು ನೃತ್ಯ ಯಾರು ಸರ್? ನೃತ್ಯ ಕಲಾನಿಧಿ ನೆನಪಾರದ್ರಾ? ಮರ್ತ್ಬಿಟ್ಟಿಲ್ಲ ತಾನೆ? ಯಾರು? ಊರ್ಮಿಳಾ ಸತ್ಯನಾರಾಯಣ ಅವರು. ಸೊ ಸರಿನಾ? ಸೊ ಅವ್ರನ್ನ ಸಹ ನೆನ್ಪಿಟ್ಕೊಳ್ಳಿ. ಸೊ ಅವ್ರು ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ ಅಂದರೆ ಒಂದು ವೈಲಿನ್ಗೆ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಪಿಟೀಲ್ಗೆ ಅವರು ಸಂಬಂಧಪಟ್ಟಿದ್ದಾರೆ. ಯಾರು? ಈ ಒಂದು R.K. ಶ್ರೀರಾಮ್ ಕುಮಾರ್ ಅವರು. ಆ್ಯಕ್ಚುಲಿ ಇವರು ನಮ್ಮ ಕರ್ನಾಟಕದೊಂದಿಗೆ ಸಂಬಂಧವನ್ನು ಸಹ ಹೊಂದಿದ್ದಾರೆ. ಮೀನ್ಸ್ ಅವರ ಒಂದು ಹುಟ್ಟೂರು ಹಾಸನ ಅಂತ ಹೇಳ್ತಾರೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ 67ನೇ ವಯಸ್ಸಿನಲ್ಲಿ ನಿಧನರಾದ ಮನೋಜ್ ಕೊಠಾರಿ ಯಾವ ಕ್ರೀಡೆಯೊಂದಿಗೆ ಸಂಬಂಧವನ್ನು ಹೊಂದಿದ್ದರು ಅಂತ ಕೇಳಿದ್ದೇನೆ. ಹೆಸರನ್ನ ಯಾವುದಕ್ಕೆ ಅಂತ ಕೇಳಿದ್ರೆ ಒಂದು ಬಿಲಿಯರ್ಡ್ಸ್ಗೆ ಇವರು ಸಂಬಂಧ ಹೊಂದಿದ್ದರು. ಯಾರು? ಈ ಒಂದು ಮನೋಜ್ ಕೊಠಾರಿ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಇತ್ತೀಚೆಗೆ ಯಾವ ದೇಶವು ತೈಮೂರ್ ಎಂಬ ವಾಯು ಉಡಾವಣಾ ಕ್ರೂಸ್ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿತು ಅಂತ ಕೇಳಿದ್ದಾನೆ. ಯಾರು ಸರ್? ಯಾರು ಅಂತ ಕೇಳಿದ್ರೆ ಒಂದು ಪಾಕಿಸ್ತಾನ. ಯಾರು? ಈ ಒಂದು ಪಾಕಿಸ್ತಾನದವರು ತೈಮೂರ್ ಎಂಬ ವಾಯು ಉಡಾವಣಾ ಕ್ರೂಸ್ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷೆಯನ್ನು ಮಾಡಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ದೃಷ್ಟಿಹೀನರಿಗಾಗಿ ಮೊದಲ ಬ್ರೈಲ್ ಗ್ರಂಥಾಲಯವನ್ನು ಯಾವ ರಾಜ್ಯದಲ್ಲಿ ತೆರೆಯಲಾಯಿತು ಅಂತ ಕೇಳಿದ್ದಾನೆ. ಓಕೆ, ಸೊ ಎಲ್ಲಿ ತೆರೆಯಲಾಗಿದೆ ಸರ್? ಎಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆ? ಉತ್ತರ ಪ್ರದೇಶದಲ್ಲಿ. ಸೊ ಅಲ್ಲೇ ಈ ಒಂದು ದೃಷ್ಟಿಹೀನರಿಗಾಗಿ ಮೊದಲ ಬ್ರೈಲ್ ಗ್ರಂಥಾಲಯವನ್ನು ತೆರೆಯಲಾಗಿದೆ. ಎಲ್ಲಿ? ಒಂದು ಉತ್ತರ ಪ್ರದೇಶದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ವಿಶ್ವದ ಮೊದಲ ಬಹುರಾಷ್ಟ್ರೀಯ IIT ಆಗಲು, ಮೀನ್ಸ್ ಮಲ್ಟಿನ್ಯಾಷನಲ್ IIT ಆಗಲು ಜಾಗತಿಕ
ಉಪಕ್ರಮವನ್ನು ಪ್ರಾರಂಭಿಸಿದೆ ಅಂತ ಕೇಳಿದಾನೆ. ಯಾವುದು ಸರ್? IIT ಮದ್ರಾಸ್. ಹೌದಾ? ಓಕೆ, ಕರೆಕ್ಟ್ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ದಿನದಂದು ರಾಷ್ಟ್ರೀಯ ಪಕ್ಷಿ ದಿನವನ್ನು ಆಚರಿಸಲಾಗ್ತದೆ ಅಂತ ಕೇಳಿದಾನೆ. ಓಕೆ, ರಾಷ್ಟ್ರೀಯ ಪಕ್ಷಿ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಸರ್ ನಾವು? ಯಾವಾಗ ಹೇಳ್ಬೋದಾ? ಯಾವಾಗ ಅಂತ ಕೇಳಿದ್ರೆ ಈ ಒಂದು 5 ಜನವರಿಗೆ ನಾವು ಆಚರಣೆಯನ್ನು ಮಾಡ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನ್ಯಾಯಮೂರ್ತಿ ಮೊಹಮ್ಮದ್ ಮುಸ್ತಾಕ್ ಅವರನ್ನು ಯಾವ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಿಸಲಾಗಿದೆ ಅಂತ ಕೇಳಿದಾನೆ. ಸರಿನಾ? ಯಾರು ಈ ಒಂದು ಮೊಹಮ್ಮದ್ ಮುಸ್ತಾಕ್ ಅವರನ್ನು ಯಾವುದೋ ಒಂದು ಚೀಫ್ ಜಸ್ಟಿಸ್ ಆಗಿ ಮಾಡಲಾಗಿದೆ? ಯಾವ ಹೈಕೋರ್ಟ್ನಿಂದು? ಯಾವ ಹೈಕೋರ್ಟ್? ಈ ಒಂದು ಸಿಕ್ಕಿಂನ ಉಚ್ಚ ನ್ಯಾಯಾಲಯ ಅಂತ ಹೇಳ್ತೀವಿ, ಸಿಕ್ಕಿಂನ ಹೈಕೋರ್ಟ್ ಅಂತ ಹೇಳ್ತೀವಿ. ಯಾರಾಗಿದ್ದಾರೆ? ಈ ಒಂದು ಮೊಹಮ್ಮದ್ ಮುಸ್ತಾಕ್ ಅವರು ಆಗಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಶಬ್ದೋತ್ಸವ ಸಾಹಿತ್ಯ ಉತ್ಸವವನ್ನು ಈ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಿತು ಅಂತ ಕೇಳಿದಾನೆ. ಓಕೆ, ಯಾವುದು? ಎಲ್ಲಿ ನಡೆಸಲಾಗಿದೆ? ಯಾವುದು ಈ ಒಂದು ಶಬ್ದೋತ್ಸವ ಸಾಹಿತ್ಯ ಉತ್ಸವ? ಸರಸ್ ಮೇಳೆಯಲ್ಲಿ ನಡೆದಿತ್ತು ಸರ್. ನವದೆಹಲಿಯಾ? ರಾಂಗ್, ಗುಂಟೂರು ಅಲ್ವಾ? ಓಕೆ, ರೈಟ್. ಆ್ಯಂಡ್ ನೆಕ್ಸ್ಟ್, ಈ ಒಂದು ಶಬ್ದೋತ್ಸವ ಸಾಹಿತ್ಯ ಉತ್ಸವ ಯಾವ ಸ್ಥಳದಲ್ಲಿ ನಡೆಯಿತು ಅಂತ ಕೇಳಿದ್ರೆ ಈ ಒಂದು ನವದೆಹಲಿಯಲ್ಲಿ ನಡೆದಿದೆ. ಎಲ್ಲಿ? ಈ ಒಂದು ನವದೆಹಲಿ ಅಂತ ಹೇಳ್ತೀವಿ. ಎಲ್ಲಿ? ನವದೆಹಲಿ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ಆಲ್ಸೋ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ನಿಮಗೆ SSCಯಲ್ಲಿ ಜಾಸ್ತಿ ಈ ರೀತಿ ಕೇಳ್ತಾನೆ ಪ್ರಶ್ನೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜನವರಿ 4, 2025 ಯಾವ ದೇಶದ 78ನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಯಿತು ಅಂತ ಕೇಳಿದ್ರೆ ಸರ್, ಯಾವ ದೇಶದ್ದು ಅಂತ ಕೇಳಿದ್ರೆ ನಮ್ಮ ಮಯನ್ಮಾರ್ದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 72ನೇ ರಾಷ್ಟ್ರೀಯ ವಾಲಿಬಾಲ್ ಚಾಂಪಿಯನ್ಶಿಪ್ ಎಲ್ಲಿ ಉದ್ಘಾಟನೆಗೊಂಡಿತು ಅಂತ ಕೇಳಿದಾನೆ. ಎಲ್ಲಿ ಉದ್ಘಾಟನೆಗೊಂಡಿದೆ ಸರ್? ವರ್ಚುವಲಿ ಉದ್ಘಾಟನೆ ಮಾಡಿದರೆ ನಮ್ಮ ಭಾರತ ಪ್ರಧಾನಿ. ಎಲ್ಲಿ? ಈ ಒಂದು ವಾರಣಾಸಿಯಲ್ಲಿ ಅಂತ ಹೇಳ್ತೀವಿ. ಎಲ್ಲಿ? ಒಂದು ವಾರಣಾಸಿಯಲ್ಲಿ ರಾಷ್ಟ್ರೀಯ ವಾಲಿಬಾಲ್ ಚಾಂಪಿಯನ್ಶಿಪ್ ಉದ್ಘಾಟನೆಗೊಂಡಿದೆ. ಆ್ಯಂಡ್ ದೆನ್ ಜೂನಿಯರ್ ಖೋಖೋ ಎಲ್ಲಿ ನಡೆದಿತ್ತು ಸರ್? ನಮ್ಮ ಬೆಂಗಳೂರಲ್ಲಿ ಅಲ್ವಾ? ಓಕೆ, ಬೆಂಗಳೂರಲ್ಲಿ ನೆನ್ಪಿಟ್ಟಿದ್ದೀರಲ್ವಾ? ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜಲ್ಲಿಕಟ್ಟು ಉತ್ಸವ 2026 ಯಾವ ರಾಜ್ಯದಲ್ಲಿ ಆಯೋಜಿಸಲಾಗುತ್ತದೆ? ಎಲ್ಲಿ ಆಯೋಜನೆ ಮಾಡಲಾಗ್ತದೆ ಸರ್? ಪ್ರತಿ ವರ್ಷ ಮಾಡೋದು ಒಂದೇ ಕಡೆ. ಎಲ್ಲಿ? ಈ ಒಂದು ತಮಿಳ್ನಾಡಲ್ಲಿ ಅಂತ ಹೇಳ್ತೀವಿ. ಓಕೆ, ಎಲ್ಲಿ? ತಮಿಳ್ನಾಡಲ್ಲಿ. ನೆನ್ಪಿಟ್ಕೊಳ್ಳಿ ಇದನ್ನು. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶದಲ್ಲಿ ಡೆಲ್ಲಿ ರೊಡ್ರಿಗಸ್ ಅವರನ್ನು ಮಧ್ಯಂತರ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು ಅಂತ? ಓಕೆ, ಸೊ ನಿಮಗೆ ಕಥೆನೇ ಹೇಳಿದ್ದೆ ನಾನು ನಿಮಗೆ. ಎಂತ? ಅಮೇರಿಕದು ಮತ್ತು ವೆನಿಜುವೆಲಾ ದೇಶದ್ದು. ಅಮೇರಿಕಲ್ಲಿ ಕಂಡುಬರುತ್ತೆ, ನಾರ್ತ್ ಅಮೇರಿಕಾದಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ಈ ಒಂದು ವೆನಿಜುವೆಲಾದಲ್ಲಿ ಕಂಡುಬರುತ್ತೆ, ಸೌತ್ ಅಮೇರಿಕಾದಲ್ಲಿ ಕಂಡುಬರ್ತಕ್ಕಂಥ ಒಂದು ದೇಶವಾಗಿದೆ. ಸರಿನಾ? ಸೊ ಈ ಒಂದು ವೆನಿಜುವೆಲಾ ದೇಶದ ಅಧ್ಯಕ್ಷ ಆಗಿರ್ತಕ್ಕಂತಹ ನಿಕೋಲಸ್ ಮಡುರೋ ಅವರನ್ನು ಈ ಅಮೇರಿಕಾದ ಟ್ರಂಪ್ ಏನಿದಾನಲ್ವಾ ಹೊತ್ತಾಕೊಂಡು ಹೋಗ್ಬಿಟ್ಟಿದ್ದಾನೆ. ಇವರನ್ನು ಮತ್ತು ಇವರ ಒಂದು ಪತ್ನಿಯನ್ನು, ಓಕೆ, ಇವರ ಒಂದು ವೈಫ್ನ ಇಬ್ಬರನ್ನು ಸಹ ಎತ್ತಾಕೊಂಡು ಹೋಗಿದ್ದಾನೆ. ಯಾವ ಒಂದು ಅಲಿಗೇಷನ್ ಮೇಲೆ ಅಂತ ಕೇಳಿದ್ರೆ ಇವರು ಡ್ರಗ್ಸ್ನ ಮಾರಾಟ ಮಾಡ್ತಾ ಇದ್ದಾರೆ. ಆ್ಯಂಡ್ ದೆನ್ ಈ ಒಂದು ನಮ್ಮ ಅಮೇರಿಕಾಕ್ಕೆ ಮೀನ್ಸ್ ಈ ಅಮೇರಿಕ ದೇಶ ಏನಿದಲ್ವ ಅಲ್ಲಿ ಈ ಒಂದು ಡ್ರಗ್ಸ್ನ ರಫ್ತು ಮಾಡಿ ಉತ್ತೇಜನ ನೀಡ್ತಾ ಇದ್ದಾರೆ ಅಂತ. ಸೊ ಆ ಒಂದು ಕಾರಣದಿಂದ ಇವರನ್ನು ಎತ್ತಾಕೊಂಡು ಹೋಗಿದ್ದಾನೆ ಸರ್ನಾ. ಬಟ್ ಅಸಲಿ ಕಾರಣ ನಿಮಗೆಲ್ಲ ಗೊತ್ತಿರುತ್ತೆ. ಬಿಕಾಸ್ ಯಾಕಂದರೆ ಈ ಒಂದು ಅತಿ ಹೆಚ್ಚು ತೈಲವನ್ನು ಹೊಂದಿರತಕ್ಕಂಥ ದೇಶವೇ ಯಾವುದು ಅಂತ ಹೇಳಿದ್ರೆ ವೆನಿಜುವೆಲಾ ಅಂತ ಹೇಳ್ತೀವಿ ಸರ್. ಸೌದಿ ಅರೇಬಿಯಾ ಅಲ್ವಾ? ಸೌದಿ ಅರೇಬಿಯಾ ಸೆಕೆಂಡ್ ಇದೆ. ಅದಕ್ಕಿಂತ ಹೆಚ್ಚು ನಿಮಗೆ ತೈಲವನ್ನು ಹೊಂದಿರತಕ್ಕಂಥ ದೇಶ ಯಾವುದು ಅಂತ ಹೇಳಿದ್ರೆ ವೆನಿಜುವೆಲಾ ದೇಶ. ಸೊ ಅದರ ಮೇಲೆ ಕಂಟ್ರೋಲ್ ಮಾಡಬೇಕಂದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಈ ಒಂದು ಟ್ರಂಪ್. ಸರಿನಾ? ಸೊ ಆದ ಕಾರಣದಿಂದ ಇವರನ್ನು ಎತ್ತಾಕೊಂಡು ಇವರು ಪಪೇಟ್ ಆಗಿರ್ತಕ್ಕಂಥ, ಯಾರ ಪಪೇಟ್? ಡೊನಾಲ್ಡ್ ಟ್ರಂಪ್ನ, ಓಕೆ, ಪಪೇಟ್ ಆಗಿರ್ತಕ್ಕಂಥ ಈ ಒಂದು ಡೆಲ್ಲಿ ರೊಡ್ರಿಗಸ್ ಅವರನ್ನು ನೇಮಕ ಮಾಡಿದ್ದಾನೆ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಸರ್ಕಾರವನ್ನು ಸಹ ಯಾರ್ದು ತರ್ತಾನೆ ಅಂತ ಕೇಳಿದ್ರೆ ಇವರ ಪಪೇಟ್ ಆಗಿರ್ತಕ್ಕಂಥದ್ದು. ಇವಾಗ ನೋಡಿರ್ಬೋದು ನೀವು, ಯಾವುದು? ಈ ಒಂದು ಅಫ್ಘಾನಿಸ್ತಾನ್ ನೋಡಿರ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಜಾರ್ಜಿಯಾ ನೋಡಿರ್ಬೋದು. ಆ್ಯಂಡ್ ದೆನ್ ಯುಕ್ರೇನ್ ನೋಡಿರ್ಬೋದು. ಸರಿನಾ? ಸೊ ಈ ರೀತಿ ಸಾಕಷ್ಟು ಕಡೆ. ಆ್ಯಂಡ್ ದೆನ್ ರೀಸೆಂಟಾಗಿ ನೋಡಿದ್ರೆ ಪನಾಮ ನೋಡಿರ್ಬೋದು. ಸೊ ಅಲ್ಲೆಲ್ಲವೂ ಸಹ ಏನು ಅಂತಂದರೆ ಇವರ ಒಂದು ಪಪೇಟ್ ಸರ್ಕಾರಗಳೇ ಇದ್ದಾವೆ. ಸೊ ಆ ರೀತಿ ಇಲ್ಲಿಯೂ ಸಹ ಆತನ ಒಂದು ಪಪೇಟ್ ಸರ್ಕಾರವನ್ನೇ ತರಬೇಕು ಅಂತ ಆತ ಮಾಡಿದ್ದಾನೆ. ಸರಿನಾ? ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ಸಹ ಒಂದು ದೇಶದ ವೆನಿಜುವೆಲಾ ದೇಶದ ಈ ಮಧ್ಯಂತರ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಒಂದು ಡೆಲ್ಸಿ ರೊಡ್ರಿಗಸ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇನ್ನೊಂದು ಸಹ ನೀವು ಮರಿಬಾರ್ದು, ಯಾರು? ಈ ಮಚಾಡೋ ಅವರು. ಓಕೆ, ಯಾರು? ಈ ಮಚಾಡೋ ಅವರು. ಯಾರು ಈ ಮಚಾಡೋ ಅವರು? ಈ ಮಚಾಡೋ ಅವರಿಗೆ 2025 ಸಾಲಿನ ನೊಬೆಲ್ ಪ್ರಶಸ್ತಿಯನ್ನು, ನೊಬೆಲ್ ಶಾಂತಿ ಪಾರಿತೋಷಕವನ್ನು ನೀಡಲಾಗಿದೆ ಅನ್ನೋ ಸಹ ನೀವು ಮರಿಬಾರ್ದಾಗುತ್ತೆ. ಓಕೆ. ಸೊ ಸರ್ ಇವರನ್ನ ಯಾಕೆ ಮಾಡಿಲ್ಲ ಸರ್? ಯಾಕೆ ಅಂತ ಕೇಳಿದ್ರೆ ಇವರು ವಿರೋಧ ಪಕ್ಷದ ನಾಯಕಿಯಾಗಿದ್ದಾರೆ. ಓಕೆ. ಸೊ ಅದು ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಆ ಒಂದು ವಿರೋಧ ಪಕ್ಷದ ನಾಯಕಿ ಯಾರು ಅಂತ ಕೇಳಿದ್ರೆ ಈ ಒಂದು ಮಚಾಡೋ ಅವರು ಅಂತ ಹೇಳ್ತೀವಿ ಸರ್ನಾ. ಸೊ ಇದು ಸಹ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ಆಲ್ಸೋ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಆ್ಯಂಡ್ ದೆನ್ ಹಾಗಾದರೆ ಈ ಒಂದು ವೆನಿಜುವೆಲಾದ ಯಾವ ಸಿಟಿಯಿಂದ ಅವರನ್ನು ಎತ್ತಾಕೊಂಡು ಹೋದ್ರು ಸರ್? ಈ ಕ್ಯಾರಾಕಸ್ ಅಂತ ಹೇಳ್ತೀವಿ ಸರ್. ಯಾವುದು ಕ್ಯಾರಾಕಸ್ ಸರ್? ಏನು ಸರ್ ಇದು ಕ್ಯಾರಾಕಸ್? ಕ್ಯಾರಾಕಸ್ ಅನ್ನೋದು ಏನಿಲ್ಲ, ಅದರ ಒಂದು ಕ್ಯಾಪಿಟಲ್ ಆಗಿದೆ. ಯಾವುದು? ಈ ಒಂದು ವೆನಿಜುವೆಲಾ ದೇಶದ ಕ್ಯಾಪಿಟಲ್ ಆಗಿದೆ. ಆ್ಯಂಡ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರ್ಬೋದಾ? ಏನು? ಹೋಮ್ವರ್ಕ್ ನಂಬರ್ 2 ಬೇಡವಾ? ಓಕೆ, ನಾನೇ ಹೇಳ್ತೇನೆ. ಈ ಏಂಜಲ್ಸ್ ಫಾಲ್ಸ್ ಏನಿದೆ ಅಲ್ವಾ, ಸೊ ಅದು ಕಂಡುಬರೋದು ಇದೇ ಒಂದು ವೆನಿಜುವೆಲಾ ದೇಶದಲ್ಲಿ. ಓಕೆ, ನಮ್ಮ ಜಗತ್ತಿನ ಅತಿ ಎತ್ತರವಾಗಿರತಕ್ಕಂಥ ಒಂದು ಜಲಪಾತ ಯಾವುದು ಅಂತ ಹೇಳಿದ್ರೆ ಇದು ಒಂದು ಏಂಜಲ್ ಫಾಲ್ಸ್. ಓಕೆ, ಅದು ಕಂಡುಬರೋದೇ ಇದೇ ಒಂದು ವೆನಿಜುವೆಲಾ ದೇಶದಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತವು ಯಾವ ದೇಶವನ್ನು ಹಿಂದಿಕ್ಕಿ ವಿಶ್ವದ ಅತಿ ದೊಡ್ಡ ಅಕ್ಕಿ ಉತ್ಪಾದಕ ರಾಷ್ಟ್ರವಾಗಿದೆ? ಚೀನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಭಾರತೀಯ ಸೇನೆಯು ಯಾವ ವರ್ಷವನ್ನು ನೆಟ್ವರ್ಕಿಂಗ್ ಮತ್ತು ಡೇಟಾ ಕೇಂದ್ರೀಕತೆ ವರ್ಷವೊಂದು ಘೋಷಿಸಿತು? ಓಕೆ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನಿಮಗೆ ಹೇಳಿದ್ದೀನಿ. ಯಾವ ವರ್ಷ? 2026. ಓಕೆ, ಯಾವರು ಈ ಒಂದು ಭಾರತೀಯ ಸೇನೆಯು ಅಂತ ಹೇಳಿದ್ದೀನಿ. ಏನನ್ನು ಘೋಷಣೆ ಮಾಡಿದೆ? ನೆಟ್ವರ್ಕಿಂಗ್ ಮತ್ತು ಡೇಟಾ ಕೇಂದ್ರೀಕತೆ ವರ್ಷ ಅಂತ ಘೋಷಣೆಯನ್ನು ಮಾಡಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಈ ರಾಷ್ಟ್ರೀಯ ಬೀಚ್ ಕ್ರೀಡಾಕೂಟ, ಓಕೆ, ಈ ಒಂದು ಇಂಡಿಯಾ 2ನೇ ಖೇಲೋ ಇಂಡಿಯಾ ಬೀಚ್ ಕ್ರೀಡಾಕೂಟದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಓಕೆ, ಇಲ್ಲಿ ಮೊದಲನೇದು ಯಾವುದು? ಖೇಲೋ ಇಂಡಿಯಾ ಬೀಚ್ ಕ್ರೀಡಾಕೂಟ ಮೊದಲನೇ ಆವೃತ್ತಿಯಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ ಇದೇ ಒಂದು ದಿಯೋಲ್ಲೇ ನಡೆದಿತ್ತು, ದಿಯೋದಮನಲ್ಲಿ ನಡೆದಿತ್ತು ಸರ್ನ. ಈ ಒಂದು ದಿಯೋದಮನ್ನ ಗೋಗ್ಲಾ ಬೀಚಲ್ಲಿ ನಡೆದಿತ್ತು. ಆ್ಯಂಡ್ ದೆನ್ ಎರಡನೇದು ಸಹ ಎಲ್ಲಿ ನಡೆಯಲಿದೆ ಅಂತ ಕೇಳಿದ್ರೆ ಇದೇ ಒಂದು ದಿಯೋದಮನ್ನ ಗೋಗ್ಲಾ ಬೀಚಲ್ಲಿ ನಡೆಯಲಿದೆ. ಓಕೆ, ಸೊ ಇಲ್ಲಿ ಸ್ಥಳ ಒಂದು
ದಿಯು ಧವನ್ ಗೋಗ್ಲಾ ಬೀಚಲ್ಲಿ. ಯಾವಾಗ ಈ ಒಂದು ಜನವರಿ 5, 2026ರಿಂದ ಈ ಜನವರಿ 10, 2026 ಅಂತ ಹೇಳ್ತೀವಿ. ಸರ್ನ ಇದನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಮನೋಜ್ ಸಿನ್ಹಾ ಅವರು. ಸರ್ನ ಇವ್ರು ಏನಾಗಿದ್ದಾರೆ, ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಾರೆ. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ದ ಇಂಪಾರ್ಟೆಂಟ್ ಕ್ವಶನ್. ಇವರು ಉದ್ಘಾಟಕರನ್ನ ನಿಮಗೆ ಕೇಳ್ತಾನೆ, ಯಾರು, ಈ ಒಂದು ಮನೋಜ್ ಸಿನ್ಹಾ ಅವರನ್ನ. ಓಕೆ, ಸೊ ಅದನ್ನು ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಲಾಸ್ಟ್ ವರ್ಷದ ಮೀನ್ಸ್ 2025ರ ವಿನ್ನರ್ ಯಾರು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ, ಸರ್ ಯಾರು ಸರ್ ವಿನ್ನರ್? ಮಣಿಪುರದವರು. ಯಾರು ಅಂದರೆ ಮಣಿಪುರದವರು. ಇವಾಗಿನ ವಿನ್ನರ್ ನಿಮಗೆ ನಾಳೆ ಗೊತ್ತಾಗುತ್ತೆ. ಓಕೆ, ಸೊ ಯಾಕಂದರೆ ನಿಮಗೆ ಫೈನಲಲ್ಲಿ ನಿಮಗೆ ತಿಳಿಸ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶವು ಇಂಡಿಯನ್ ಪ್ರೀಮಿಯರ್ ಲೀಗ್ ಪ್ರಸಾರವನ್ನು ನಿಷೇಧಿಸಿದೆ ಅಂತ ಕೇಳಿದ್ರೆ ಈ ಬಾಂಗ್ಲಾದೇಶ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಭಾರತ ಮೊದಲ ಉಷ್ಣವಲಯದ RAS ಆಧಾರಿತ ಮೀನ್ಸ್ ರೇನ್ಬೋ ಟ್ರೌಟ್ ಫಾರ್ಮ್ ಅನ್ನು ಎಲ್ಲಿ ಆರಂಭಿಸಲಾಗಿದೆ ಅಂತ ಕೇಳಿದ್ರೆ ಒಂದು ಹೈದರಾಬಾದಲ್ಲಿ. ಸರ್ ನಾನು ಅದು ನಿಮಗೆ ಅವಾಗಲೇ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಹೇಳಿದೆ ನಿಮಗೆ ಏನು, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ. ಸೊ ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಳಿ. ಯಾವುದು ಈ ಒಂದು ರೇನ್ಬೋ ಟ್ರೌಟ್ ಫಾರ್ಮ್ ಅನ್ನು ಎಲ್ಲಿ ಆರಂಭಿಸಲಾಗಿದೆ ಅಂತ ಕೇಳಿದ್ರೆ ಈ ಒಂದು ಹೈದರಾಬಾದಲ್ಲಿ ಮೀನ್ಸ್ ಈ ಒಂದು ತೆಲಂಗಾಣದಲ್ಲಿ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮೊದಲ ಮೇಡ್ ಇನ್ ಇಂಡಿಯಾ ಯೂನಿವರ್ಸಲ್ ಮಲ್ಟಿ ಕ್ಯಾಲಿಬರ್ ರಾಕೆಟ್ ಲಾಂಚರ್ ಸೂರ್ಯಾಸ್ತ್ರಕ್ಕಾಗಿ ಭಾರತೀಯ ಸೇನೆಯು ಯಾವ ದೇಶದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಸರ್? ಯಾವುದು ಸರ್ ಈ ಒಂದು ಸೂರ್ಯಾಸ್ತ್ರಕ್ಕಾಗಿ ಒಪ್ಪಂದ ಮಾಡಿಕೊಂಡಿದೆ? ಯಾವ ದೇಶ ಅಂತ ಕೇಳಿದ್ರೆ ಈ ಒಂದು ಇಸ್ರೇಲ್ ದೇಶ ಅಂತ ಹೇಳ್ತೀವಿ. ಯಾವ ದೇಶ? ಈ ಒಂದು ಇಸ್ರೇಲ್ ದೇಶ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಬ್ರೈಲ್ ದಿನವನ್ನು ನಾವು 4 ಜನವರಿಗೆ ಆಚರಣೆಯನ್ನು ಮಾಡ್ತೀವಿ. ಸರ್ ಏನು ಆಚರಣೆ ಮಾಡ್ತೀವಿ? 4 ಜನವರಿಗೆ ಆಚರಣೆ ಮಾಡ್ತೀವಿ. ಅದೇ ನೆಕ್ಸ್ಟ್, ಸಂಗಮ್ ಕುಮಾರ್ ಸಾಹು ಅವರನ್ನು ಯಾವ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕ ಮಾಡಲಾಗಿದೆ ಅಂತ ಕೇಳಿದ್ರೆ ಸರ್ ಯಾರು? ಸಂಗಮ್ ಕುಮಾರ್ ಸಾಹು ಅವರು ಯಾವ ರಾಜ್ಯ ಅಂತ ಹೇಳ್ಬೋದಾ? ಯಾವ ರಾಜ್ಯ ಸರ್? ಪಾಟ್ನಾ ಸರ್. ಯಾವುದು ಸರ್? ಈ ಒಂದು ಪಾಟ್ನಾ ಹೈಕೋರ್ಟ್ ಅಂತ ಹೇಳ್ತೀವಿ. ಮೀನ್ಸ್ ಈ ಒಂದು ಬಿಹಾರದ ಒಂದು ಹೈಕೋರ್ಟ್ನ ಒಂದು ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕ ಮಾಡಲಾಗಿದೆ. ಯಾರನ್ನ? ಈ ಒಂದು ಸಂಗಮ್ ಕುಮಾರ್ ಸಾಹು ಅವರನ್ನು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್, CBAM ಎಂದು ಕರೆಯಲ್ಪಡುವ ಉಕ್ಕು ಮತ್ತು ಅಲ್ಯೂಮಿನಿಯಂ ಮೇಲೆ ವಿಶ್ವದ ಮೊದಲ ಇಂಗಾಲದ ತೆರಿಗೆಯನ್ನು ಜಾರಿಗೆ ತಂದಿರತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ಯುರೋಪಿಯನ್ ಯೂನಿಯನ್ ಅಂತ ಹೇಳ್ತೀವಿ ಸರ್. ಸೊ ಇದರ ಅಧ್ಯಕ್ಷರೇ ನಮ್ಮ ಭಾರತಕ್ಕೆ ಬರ್ತಾ ಇದ್ದಾರೆ. ನೆಕ್ಸ್ಟ್ ಆ್ಯಂಡ್ ದೆನ್ ನೆಕ್ಸ್ಟ್, 21ನೇ ಟಾಟಾ ಮುಂಬೈ ಮ್ಯಾರಥಾನ್ 2025 ಅಂತಾರಾಷ್ಟ್ರೀಯ ಇವೆಂಟ್ ರಾಯಭಾರಿಯಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ರೆ ಸರ್ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ರೆ ಒಂದು ಆಂಡ್ರೆ ಡಿ ಗ್ರಾಸ್ ಅವರನ್ನು ನೇಮಕ ಮಾಡಲಾಗಿದೆ ಸರ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಔಷಧ ಜಾಗೃತಿಗೆ ಕೊಡುಗೆ ನೀಡುವಲ್ಲಿ ಭಾರತ ಯಾವ ಸ್ಥಾನವನ್ನು ಸಾಧಿಸಿದೆ ಅಂತ ಕೇಳಿದ್ರೆ ಸರ್ ಎಷ್ಟನೇ ಸ್ಥಾನದಲ್ಲಿ ಸಾಧಿಸಿದೆ ನಮ್ಮ ಭಾರತ ದೇಶ? ಎಷ್ಟನೇದು ಅಂತ ಕೇಳಿದ್ರೆ ಒಂದು 8ನೇ ಸ್ಥಾನ ಅಂತ ಹೇಳ್ತೀವಿ. ಯಾವುದರಲ್ಲಿ? ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಔಷಧ ಜಾಗೃತಿಗೆ ಕೊಡುಗೆ ನೀಡುವಲ್ಲಿ ಭಾರತ ಯಾವ ಸ್ಥಾನವನ್ನು ಸಾಧಿಸಿದೆ ಅಂತ ಕೇಳಿದ್ರೆ 8ನೇ ಸ್ಥಾನವನ್ನು ಸಾಧಿಸಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪರಂಪರೆಯ ಆಧಾರಿತ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಬೋರಾಮ್ ಡಿಯೋ ಕಾರಿಡಾರ್ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಹೆಸರನ್ನ? ಯಾವ ಒಂದು ಕಾರಿಡಾರ್? ಇದನ್ನ ನೆನ್ಪಿಟ್ಕೊಳ್ಳಿ. ಯಾವುದು? ಈ ಒಂದು ಬೋರಾಮ್ ಡಿಯೋ ಕಾರಿಡಾರ್ ಅನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಕೇಳಿದ್ರೆ ಒಂದು ಛತ್ತೀಸ್ಗಢದಲ್ಲಿ ಇದನ್ನು ಆರಂಭ ಮಾಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮೊದಲ ಸರ್ಕಾರಿ ಆಸ್ಪತ್ರೆ ಆಧಾರಿತ ಆಲ್ ಕ್ಲಿನಿಕ್ ಅನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಿದ್ರೆ? ಓಕೆ, ಆಲ್ ಕ್ಲಿನಿಕ್ ಅಲ್ಲ, AI ಕ್ಲಿನಿಕ್. ಓಕೆ, ಎಲ್ಲಿ ಆರಂಭ ಮಾಡಲಾಗಿದೆ ಇದನ್ನು ಹೇಳ್ಬೋದಾ? ಗ್ರೇಟರ್ ನೋಯ್ಡಾದಲ್ಲಿ, ಲಕ್ನೋದಲ್ಲಿ, ಮುಂಬೈಯಲ್ಲಿ ಮತ್ತು ದೆಹಲಿಯಲ್ಲಿ. ಸೊ ಅದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಸರ್? AI ಕ್ಲಿನಿಕಾ ಎಲ್ಲಿ ಕಂಡು ಬರುತ್ತೆ ಸರ್? ಅದು ಎಲ್ಲಿ ಅಂದರೆ ಈ ಒಂದು ಗ್ರೇಟರ್ ನೋಯ್ಡಾದಲ್ಲಿ ಕಂಡು ಬರುತ್ತೆ. ಎಲ್ಲಿ ಅಂದರೆ ಈ ಒಂದು ಗ್ರೇಟರ್ ನೋಯ್ಡಾದಲ್ಲಿ ಈ ಒಂದು AI ಕ್ಲಿನಿಕ್ ಸ್ಥಾಪನೆ ಆಗಿದೆ ಸರ್ನಾ. ಸೊ ದಿಸ್ ಇಸ್ ಆಲ್ಸೋ ಸರ್ ಇಂಪಾರ್ಟೆಂಟ್ ಸರ್. ಓಕೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2026ರ ಆರ್ಥಿಕ ವರ್ಷದಲ್ಲಿ ಭಾರತದ ಹೂಡಿಕೆ ಪಟ್ಟಿಯಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ ಅಂತ ಕೇಳಿದ್ರೆ ಈ ಒಂದು ಆಂಧ್ರ ಪ್ರದೇಶ ಅಂತ ಹೇಳ್ತೀವಿ ಸರ್. ಯಾವ ಪ್ರದೇಶ? ಈ ಒಂದು ಆಂಧ್ರ ಪ್ರದೇಶ. ನೆನ್ಪಿಟ್ಕೊಳ್ಬೋದಾ ಇದನ್ನು? ಓಕೆ, ನೆನ್ಪಿಟ್ಕೊಳ್ಳಿ ಇದನ್ನು ಸಹ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶವು ಕ್ರಿಪ್ಟೋಕರೆನ್ಸಿ ಗಣಿಗಾರಿಕೆ ಮತ್ತು ವಿನಿಮಯವನ್ನು ಅಧಿಕೃತವಾಗಿ ಕಾನೂನುಬದ್ಧಗೊಳಿಸಲಾಗಿದೆ ಅಂತ ಕೇಳಿದ್ರೆ ಸರ್ ಏನನ್ನು ಕಾನೂನುಬದ್ಧಗೊಳಿಸಲಾಗಿದೆ? ಈ ದೇಶವು ಕ್ರಿಪ್ಟೋಕರೆನ್ಸಿ ಗಣಿಗಾರಿಕೆ ಈ ಒಂದು ಕ್ರಿಪ್ಟೋಕರೆನ್ಸಿ ಗಣಿಗಾರಿಕೆ ಮತ್ತು ವಿನಿಮಯವನ್ನು ಅಧಿಕೃತವಾಗಿ ಕಾನೂನುಬದ್ಧಗೊಳಿಸಲಾಗಿದೆ ಯಾವುದು ಅಂತ ಕೇಳಿದ್ರೆ ಒಂದು ತುರ್ಕ್ಮೆನಿಸ್ತಾನ್ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜನವರಿ 3, 2026ರಂದು ಸಾವಿತ್ರಿಬಾಯಿ ಫುಲೆ ಅವರ ಯಾವ ಜನ್ಮದಿನವನ್ನು ನಾವು ಆಚರಿಸಿದ್ದೇವೆ ಅಂತ ಕೇಳಿದ್ರೆ ಈ ಒಂದು 195ನೇ ಜನ್ಮದಿನವನ್ನು ನಾವು ಆಚರಣೆಯನ್ನು ಮಾಡಿದ್ದೇವೆ ಸರ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಕೊಳಗೇರಿ ಮುಕ್ತ ನಗರ ಆಗಲು ಸಜ್ಜಾಗಿರುವ ನಗರ ಯಾವುದು ಅಂತ? ಕೊಳಗೇರಿ ಮುಕ್ತ ನಗರ ಯಾವುದು ಸರ್? ಇದು ಭುವನೇಶ್ವರ, ಪುಣೆ, ಸೂರತ್ ಮತ್ತು ಬೆಂಗಳೂರು. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದು ಅಂತ ಕೇಳಿದ್ರೆ ಒಂದು ಸೂರತ್ ಅಂತ ಹೇಳ್ತೀವಿ ಸರ್. ಯಾವುದು? ಸೂರತ್. ಓಕೆ, ಸೊ ಈ ಒಂದು ಸೂರತ್ ಅಂತ ಹೇಳ್ತೀವಿ ನಾವು. ಈ ಒಂದು ಸೂರತ್ ಏನಿದೆ ಅಲ್ವಾ, ಭಾರತದ ಮೊದಲ ಕೊಳಗೇರಿ ಮುಕ್ತ ನಗರ ಆಗಲು ಸಜ್ಜಾಗಿರ್ತಕ್ಕಂತಹ ಒಂದು ನಗರವಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪವಿತ್ರ ಪಿಪ್ರಾಹ ಅವಶೇಷಗಳ ಭವ್ಯ ಅಂತಾರಾಷ್ಟ್ರೀಯ ಪ್ರದರ್ಶನವನ್ನು ಪ್ರಧಾನಿ ನರೇಂದ್ರ ಮೋದಿ ಯಾವ ನಗರದಲ್ಲಿ ಉದ್ಘಾಟಿಸಿದರು ಅಂತ ಕೇಳಿದ್ರೆ ಈ ಒಂದು ನವದೆಹಲಿ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಇತ್ತೀಚೆಗೆ ಭಾರತೀಯ ಮಹಿಳಾ ಹಾಕಿ ತಂಡದ ಮುಖ್ಯ ತರಬೇತುದಾರರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದಾನೆ. ಓಕೆ, ಸೊ ಇದನ್ನು ಸಹ ನಾವು ನೋಡಿಲ್ವಾ ಡೈಲಿ ಕರೆಂಟ್ ಕ್ಲಾಸಲ್ಲಿ? ಓಕೆ, ಇದನ್ನು ನೀವು ಹೋಮ್ವರ್ಕ್ 2 ಅಂತ ಕನ್ಸಿಡರ್ ಮಾಡ್ಕೊಂಡು ಈ ಒಂದು ಹೋಮ್ವರ್ಕ್ 2ನ ಮತ್ತು ಹೋಮ್ವರ್ಕ್ 1ನ ನೀವು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.